ದನಿ, ಅದೇ ಕ್ರಿಸ್ತನ ದನಿ, ಎದೆಯ ನಿಶ್ಶಬ್ದ ಕೋಣೆಯಲ್ಲಿ ಅದು ಮಿಡಿಯುವ ಶಾಶ್ವತ ದನಿ. ನಮ್ಮ ಪ್ರತಿ ಉಸಿರಲ್ಲೂ ಪ್ರತಿಧ್ವನಿಸುವ ಒಲವಿನ ಜೀವದನಿ. ಅದೊಂದು ಪ್ರಭಾತದ ಸೂರ್ಯನಂತೆ ನಮ್ಮ ಆತ್ಮಗಳನ್ನು ಎಬ್ಬಿಸುವ ಜಾಗೃತಿ. ಬದುಕಿನ ತಲ್ಲಣಗಳನ್ನು ತಣಿಸಬಲ್ಲ ಪಿಸುಮಾತಿನ ತಂಗಾಳಿ. ಹುಚ್ಚು ಗಾಳಿಗೆ ಬೆಚ್ಚದೆ ಎದೆಯುಪ್ಪಿಸಿ ನಿಲ್ಲುವ ಕಲ್ಲು ಬಂಡೆ. ಕಾರ್ಕತ್ತಲಲ್ಲಿ ಕಾಣದ ದಾರಿಗೆ ಬೆಳಕಾಗುವ ಅಗಣ ದೀಪಗಳ ಸಾಲಿನ ಬೆಳಕು. ಶಂಕಿಸುವ ಕ್ಷಣಗಳಲ್ಲಿ ಅದು ಪಿಸುಗುಟ್ಟುವ ಸತ್ಯ. ಚೀತ್ಕಾರದ ಮನಸ್ಸಿಗೆ ಧೈರ್ಯ ಹೇಳುವ ಸಾಂತ್ವನ. ಪರೀಕ್ಷೆಗಳ ಅಗ್ನಿಕುಂಡಗಳ ಎದುರು ಮೆಟ್ಟಿ ನಿಲ್ಲುವ ಬದುಕಿನ ಅದಮ್ಯ ಶಕ್ತಿ. ಸಂಭ್ರಮಗಳಲ್ಲಿ ನಮ್ಮ ಆತ್ಮದೊಂದಿಗೆ ನರ್ತಿಸುವ ಸುಖದ ನೃತ್ಯ. ಈ ದನಿ ಶುದ್ಧವಾಗಿ ಹರಿಯುವ ನೀರಿನಂತೆ ಕಾಲದ ಕಲೆಗಳನ್ನು ತೊಳೆದು ಹಾಕಿ ಬಿಡುತ್ತದೆ. ಭರವಸೆ ಬೆಳಕು ಶಾಶ್ವತ ಬದುಕಿನ ಬಗ್ಗೆ ತಿಳಿ ಹೇಳುವ ಅನಂತ ಮಾತಾಗಿ ಬಿಡುತ್ತದೆ. ಬದುಕಿನ ತಿರುವುಗಳ ಪಥದಲ್ಲಿ ಹೆಜ್ಜೆ ಹಾಕುವಾಗ ಈ ದನಿ ನಮ್ಮ ನಿತ್ಯ ಬೆಳಕಿನ ಮಾರ್ಗದರ್ಶಕ. ದೈವಿಕ ಆಲಿಂಗನದ ಮಧುರ ಸ್ವರ, ಹೃದಯಗಳಲ್ಲಿ ಕಂಪಿಸುವ ಅನಂತ ಪವಿತ್ರ. ಈ ದನಿಯ ಹಾಡನ್ನು ಹಾಡುವಾಗ ಆ ದನಿ ಸುರಿಸುವ ಕೃಪೆಯನ್ನು ಎಲ್ಲೆಲ್ಲೂ ಎರಚೋಣ. ಆ ದನಿಯ ಪ್ರೀತಿಯ ಕೂಡುವಿಕೆಯಲ್ಲಿ ನಾವು ಶಾಂತಗೊಳ್ಳೋಣ, ನೆಮ್ಮದಿಗೊಳ್ಳೋಣ. ಭಕ್ತಿ ಪರವಶತೆಯಲ್ಲಿ ಆ ದನಿಯೊಂದಿಗೆ ವಿಶ್ರಾಂತಿಗೊಳ್ಳುತ್ತಾ ಎಂದು ಹಾಡದ ಬದುಕಿನ ಹಾಡನ್ನು ಹಾಡೋಣ. ಪ್ರಿಯರೇ, ಇದೀಗ ನೀವು ಕೇಳುತ್ತಿರುವುದು ಕ್ರಿಸ್ತ ದನಿ ಯೂಟ್ಯೂಬ್ ಚಾನೆಲ್. ಅನುದಿನದ ಪ್ರಾರ್ಥನೆಗಳು. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ತ್ರಿಕಾಲದ ಪ್ರಾರ್ಥನೆ. ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಇಗೋ ಪ್ರಭುವಿನ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ವಾರ್ತೆ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭು, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಪೂಜ್ಯ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರಗಳನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಬೆಳಗಿನ ಆರಾಧನೆ. ಪಿತ, ಸುತ, ಪವಿತ್ರಾತ್ಮರು ತ್ರಯೇಕ ದೇವರು ಆಗಿರುವ ಸರ್ವೇಶ್ವರ, ನಿಮ್ಮನ್ನು ಧೈರ್ಯದಿಂದ ಆರಾಧಿಸುತ್ತೇವೆ. ನಿಮ್ಮ ದಿವ್ಯ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ವಿಶ್ವಾಸಿಸಿ ನಮಗೆ ಅವಶ್ಯವಾಗಿರುವ ಅನುಗ್ರಹವನ್ನು, ಮೋಕ್ಷ ಭಾಗ್ಯವನ್ನು ತಾವು ನಮಗೆ ದಯಪಾಲಿಸಿರುವಿರಿ ಎಂದು ನಂಬಿ ಸಕಲ ವಸ್ತುಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ. ತಾವು ನಮಗೆ ಮಾಡಿದ ಲೆಕ್ಕವಿಲ್ಲದ ಉಪಕಾರಗಳಿಗಾಗಿ, ವಿಶೇಷವಾಗಿ ಈ ಕಳೆದ ರಾತ್ರಿ ನಮ್ಮನ್ನು ಕಾಪಾಡಿ ಇದುವರೆಗೆ ನಮ್ಮನ್ನು ರಕ್ಷಿಸಿದುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಿಮ್ಮ ಆಜ್ಞೆಯನ್ನು ಮೀರದೆ ನಿಮ್ಮ ಚಿತ್ತವನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತೇವೆಂದು ದೃಢಪ್ರತಿಜ್ಞೆ ಮಾಡುತ್ತೇವೆ. ನಮ್ಮ ಯೋಚನೆ, ಮಾತುಕತೆ, ಕೆಲಸ ಕಾರ್ಯಗಳನ್ನೆಲ್ಲ ನಮ್ಮ ಆತ್ಮ ಶರೀರದೊಂದಿಗೆ ನಿಮಗೆ ಒಪ್ಪಿಸುತ್ತೇವೆ. ನಾವು ಮಾಡುವ ಸತ್ಕ್ರಿಯೆಗಳನ್ನೆಲ್ಲ ಯೇಸು ಸ್ವಾಮಿಯ ಪುಣ್ಯ ಕಾರ್ಯಗಳೊಂದಿಗೆ ಅಂಗೀಕರಿಸಿರಿ. ಇದಲ್ಲದೆ ನಾವು ಇದುವರೆಗೆ ಕಟ್ಟಿಕೊಂಡಿರುವ ಪಾಪಗಳಿಗಾಗಿಯೂ ಇತರರ ಪಾಪಗಳಿಗಾಗಿಯೂ ಪರಿಹಾರ ಮಾಡಲು ಪ್ರಯತ್ನಿಸುತ್ತೇವೆ. ನಿಮ್ಮ ಮಿತಿಯಿಲ್ಲದ ದಯೆಯಿಂದ ನಮ್ಮನ್ನು ಈಕ್ಷಿಸಿ ಕಾಪಾಡಿರಿ ಪ್ರಭು. ಆಮೆನ್. ಪ್ರಭು ಯೇಸುವೆ, ಸೃಷ್ಟಿಗಳೆಲ್ಲವೂ ಆನಂದದಿಂದ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತಿವೆ, ಏಕೆಂದರೆ ನಿಮ್ಮ ಅನಂತ ಕೃಪೆಯಿಂದ ನೀವು ಅವುಗಳೆಲ್ಲವನ್ನು ಸೃಷ್ಟಿ ಮಾಡಿ ಅದ್ಭುತಕರವಾಗಿ ಪರಿಪಾಲಿಸುತ್ತಿರುವಿರಿ. ಸೃಷ್ಟಿಗಳಿಗೆ ಕಾರಣಕರ್ತರು, ನಮ್ಮ ಆತ್ಮಗಳ ಸಂರಕ್ಷಕರು ಆಗಿರುವ ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ನಿಮಗೆ ಸದಾಕಾಲಕ್ಕೂ ಸ್ತುತಿ ಮಹಿಮೆಯಾಗಲಿ. ಆಮೆನ್. ಉಪಕಾರ ಸ್ಮರಣೆ. ಕೀರ್ತನೆ 100. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ. ಪ್ರಭುವೇ, ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು. ನಮ್ಮ ಸೃಷ್ಟಿಕರ್ತ ಆತನು, ಆತನವರು ನಾವು, ಆತನ ಜನ, ಆತನೇ ಮೇಯಿಸುವ ಕುರಿಗಳು ನಾವು. ಆತನ ಗೃಹದ್ವಾರವನ್ನು ಪ್ರವೇಶಿಸಿರಿ ಧನ್ಯವಾದಗಳೊಂದಿಗೆ, ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ, ಆತನ ನಾಮವನ್ನು ಕೊಂಡಾಡಿರಿ ಉಪಕಾರ ಸ್ಮರಣೆಯೊಂದಿಗೆ. ಹೌದು ಪ್ರಭು, ಎನಿತೋ ಒಳ್ಳೆಯವನು, ಇರುವುದು ಆತನ ಪ್ರೀತಿ ಯುಗಯುಗಕ್ಕೂ, ಆತನ ಸತ್ಯತೆ ತಲತಲಾಂತರಕ್ಕೂ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೆನ್. ಭೂನಿವಾಸಿಗಳೇ, ಜಯಘೋಷ ಮಾಡಿ ಪ್ರಭುವಿಗೆ, ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ. ಪ್ರಾರ್ಥನೆ. ಪ್ರಭುವೇ, ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ನಿಮ್ಮ ಪವಿತ್ರ ನಾಮವನ್ನು ಹೊಗಳಿ ಕೊಂಡಾಡುತ್ತೇವೆ, ಏಕೆಂದರೆ ನೀವು ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುವ ಪ್ರಭು ಆಗಿದ್ದೀರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೆನ್. ಪರಮಪ್ರಸಾದ ಸ್ತುತಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮಪ್ರಸಾದಕ್ಕೆ ಸದಾ ಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ.
ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯೂ ಉಂಟಾಗಲಿ. ಕೀರ್ತನೆ 91. ದೇವಾಶ್ರಿತರು ಸುರಕ್ಷಿತರು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ. ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆಗಳ ಅಡಿಯಲ್ಲಿ. ರಕ್ಷಣೆಯ ಕವಚವಿದೆ ಆತನ ಕೊಟ್ಟ ಮಾತಿನಲ್ಲಿ. ನೀನು ಅಂಜಬೇಕಾಗಿಲ್ಲ ഇരുಳಿನ ದುರಿತಕ್ಕೆ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡುಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ. ಬೀಳಬಹುದು 1000 ಹೆಣಗಳು ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ, ಅಂಥ ಕೇಳೊಂದೂ ಬಾರದು ನಿನ್ನ ಪಾಲಿಗೆ. ನೀನದನ್ನು ಕಣ್ಣಾರೆ ಕಾಣುವೆ, ದುರುಳರ ದಂಡನೆಯನ್ನು ನೀನು ನೋಡುವೆ. ಪ್ರಭುವನ್ನೇ ನಿನ್ನ ಆಶ್ರಯವನ್ನಾಗಿಸಿಕೊಂಡಿರುವುದರಿಂದ, ಪರಾತ್ಪರನನ್ನೇ ನಿನ್ನ ನಿವಾಸ ಆಗಿಸಿಕೊಂಡದ್ದರಿಂದ ಹಾನಿಯೊಂದೂ ನಿನಗೆ ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ನೀನು ಹೋದಡೆಯಲ್ಲೆಲ್ಲ ನಿನ್ನ ಕಾಯುವುದಕ್ಕೆ ಕೊಟ್ಟಿಹನಾತ ಕಟ್ಟಳೆ ತನ್ನ ದೂತರಿಗೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ನಿನ್ನ ನೆತ್ತಿಕೊಳ್ಳುವರು ಕೈಗಳಲ್ಲೇ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಪ್ರಭು ನನ್ನ ಭಕ್ತನಾದ್ದರಿಂದ ವಿಮೋಚಿಸುವೆ ಅವನನ್ನು, ನನ್ನ ನಾಮ ಅರಿತವನಾದ್ದರಿಂದ ರಕ್ಷಿಸುವೆನು. ನನಗೆ ಮೊರೆ ಇಟ್ಟಾಗ ಅವನಿಗೆ ಕಿವಿಗೊಡುವೆನು, ಸಂಕಟದೊಳು ಅವನ ಸಂಗಡವಿರುವೆನು, ಅವನನ್ನು ಉದ್ಧರಿಸಿ ಘನಪಡಿಸುವೆನು. ದೀರ್ಘಾಯುಸ್ಸನ್ನಿತ್ತು ಅವನನ್ನು ತೃಪ್ತಿಪಡಿಸುವೆನು, ನಾನು ನೀಡುವ ಮುಕ್ತಿಯನ್ನು ಅವನಿಗೆ ಮನಗಾಣಿಸುವೆನು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ನಾನಾತನಿಗೆ ನೀನೇ ನನ್ನ ರಕ್ಷಕನು, ದುರ್ಗವು ನಾ ನಂಬಿದ ದೇವನು ಎನ್ನುವೆನು. ಪ್ರಾರ್ಥನೆ. ಪ್ರಭು ಯೇಸುವೆ, ನಿಮ್ಮ ಪಾಲನೆಯು ಸ್ತುತ್ಯಾರ್ಹವಾದುದು. ನಿಮ್ಮನ್ನು ಆಶ್ರಯಿಸಿ ನಿಮ್ಮ ಪೂಜ್ಯ ನಾಮವನ್ನು ಕೂಗಿ ಕರೆಯುವ ಯಾರೂ ಎಂದೂ ನಿರಾಶರಾಗಿಲ್ಲ. ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ, ಆಮೇನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ಕೀರ್ತನೆ 51. ಪಾಪಕ್ಷಮೆಯನ್ನು ಬೇಡುವುದು. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನು. ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆನ್ನನ್ನು. ಒಪ್ಪಿಕೊಂಡೆನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ಪಾಪ ದಿನವಿಡಿ. ಹೌದು ದೇವ, ನಿನಗೆ ದ್ರೋಹ ಎಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟುದನ್ನೇ ಮಾಡಿದೆ. ನಿನ್ನ ನಿರ್ಣಯವು ನ್ಯಾಯಯುತ, ನೀನು ನೀಡುವ ತೀರ್ಪು ನಿರ್ಲಿಪ್ತ. ನಾ ಜನಿಸಿದೆ ಪಾಪದ ಪಂಕದಲ್ಲೇ, ದ್ರೋಹಿನ ಮಾತೃಗರ್ಭದಿಂದಲೇ. ಅಂತರಂಗ ಶುದ್ಧಿಯನ್ನು ನೀ ಬಯಸುತ್ತಿ, ಅಂತರ್ಯ ಜ್ಞಾನವನ್ನು ಉದಯಗೊಳಿಸುತ್ತಿ. ಹಿಸ್ಸೊಪ್ಪಿನಿಂದ ನೀ ಚಿಮುಕಿಸಿ ನಾ ಶುದ್ಧನಾಗುವೆ. ನೀ ತೊಳೆದೆಯಾದರೆ ಹಿಮಕ್ಕಿಂತ ನಾ ಬೆಳ್ಳಗಾಗುವೆ. ಹರ್ಷಾನಂದವನ್ನು ಮೊಳಗಿಸೆನ್ನೊಳು, ಪುಳಕಗೊಳ್ಳವವು ನೀ ಮುರಿದೆಲುಬುಗಳು. ನನ್ನ ಪಾಪದೋಷಕ್ಕೆ ವಿಮುಖನಾಗು, ಸರ್ವದ್ರೋಹಗಳನ್ನು ಅಳಿಸಿ ಹಾಕು. ಶುದ್ಧ ಹೃದಯವನ್ನು ದೇವ ನಿರ್ಮಿಸು, ಅಂತರಂಗವನ್ನು ಚೇತನಗೊಳಿಸು. ತಳ್ಳಬೇಡನನ್ನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ. ಜೀವೋದ್ಧಾರವನ್ನು ಮರಳಿ ಸವಿಯುವಂತೆ ಮಾಡು, ವಿಧೇಯನಾಗಿ ನಡೆವ ಸಿದ್ಧ ಮನಸ್ಸನ್ನು ನೀಡು. ಬೋಧಿಸುವೆನಾಗ ನಿನ್ನ ಮಾರ್ಗವನ್ನು ದುರುಳರಿಗೆ, ತಿರುಗಿಕೊಳ್ಳುವರಾಗ ದ್ರೋಹಿಗಳು ನಿನ್ನ ಕಡೆಗೆ.
ತಪ್ಪಿಸೆನ್ನನು ಸ್ವಾಮಿ ದೇವ ರಕ್ತಾಪರಾಧದಿಂದ. ನಿನ್ನ ಸತ್ಯ ಸಂಧತೆಯನ್ನು ಸಾರುವೆ ಮುಕ್ತ ಕಂಠದಿಂದ. ತೆರೆವಂತೆ ಮಾಡುವಂತೆ ಪ್ರಭು ನನ್ನ ತುಟಿಗಳನ್ನು, ಸಾರುವುದೆನ್ನ ಬಾಯಿ ನಿನ್ನ ನುಡಿಗಳನ್ನು. ಬಲಿಯರ್ಪಣೆಯಲ್ಲಿ ನಿನಗೊಲವಿಲ್ಲ, ದಹನ ಬಲಿಯಿತ್ತರೂ ನಿನಗೆ ಬೇಕಿಲ್ಲ. ಮುರಿದ ಮನವೇ ದೇವನುಲಿವ ಯಜ್ಞವು, ನೊಂದು ಬೆಂದ ಮನವನಾಥ ಒಲ್ಲೆಯನನು. ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸು. ಸೂಕ್ತ ಬಲಿಗಳಿಂದಾಗ ನಿನ್ನನ್ನೊಲಿಸುವರು, ವೇದಿಕೆ ಮೇಲೆ ಯಜ್ಞ ಪಶುಗಳನ್ನು ಅರ್ಪಿಸುವರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಕೃಪಾಳು ದೇವ ಕರುಣಿಸೆನ್ನನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು. ಪ್ರಾರ್ಥನೆ. ಪ್ರಭುವೇ, ನಿಮ್ಮ ಕೃಪೆಗೆ ಅನುಸಾರವಾಗಿ ನಮ್ಮ ಮೇಲೆ ದಯೆ ತೋರಿ ಅನಂತ ಕೃಪೆಯಿಂದ ನಮ್ಮ ದೋಷಗಳನ್ನೆಲ್ಲ ಅಳಿಸಿಬಿಡಿರಿ. ಪಿತಾ ಸುತ ಮತ್ತು ಪವಿತ್ರಾತ್ಮರಾದ ನಿತ್ಯ ದೇವರೇ ಆಮೆನ್. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯವಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲಕ್ಕೂ ಸ್ತುತಿ ಸ್ತೋತ್ರವು, ಆರಾಧನೆಯು, ಮಹಿಮೆಯೂ ಉಂಟಾಗಲಿ. ಕೀರ್ತನೆ 136. ಪ್ರಭುವಿಗೆ ಸ್ತುತಿಮಾಲೆ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ದೇವಾದಿ ದೇವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹೋನ್ನತ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹಾಕಾರ್ಯವೆಸಗಬಲ್ಲ ಆ ಏಕೈಕನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜ್ಞಾನದಿಂದ ಜಗವನ್ನು ನಿರ್ಮಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಜಲರಾಶಿಯ ಮೇಲೆ ಭೂಮಿಯನ್ನು ಹಾಸಿದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಮಹಾಜ್ಯೋತಿರ್ಮಂಡಲವನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹಗಲನ್ನಾಳಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಭುಜಬಲದಿಂದ ಕೈಚಾಚಿ ಅವರನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಕೆಂಪು ಕಡಲನ್ನು ಇಬ್ಬಾಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇಸ್ರಾಯೇಲರನ್ನು ಅದರ ನಡುವೆ ದಾಟಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಫರೋವನನನ್ನು ಅವನ ಸೈನ್ಯವನ್ನು ಆ ಕಡಲಲ್ಲಿ ಮುಳುಗಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ತನ್ನ ಪ್ರಜೆಯನ್ನು ಅರಣ್ಯ ಮಾರ್ಗವಾಗಿ ಕರೆತಂದವನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಲವಂತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಖ್ಯಾತ ರಾಜರನ್ನು ಉರುಳಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅಮೋರಿಯರ ರಾಜನಾದ ಸಿಹೋನನನ್ನು ಕೊಂದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಬಾಷಾನಿನ ಅರಸನಾದ ಓಗನನ್ನು ಸಂಹರಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅವರ ನಾಡನ್ನು ಇಸ್ರಾಯೇಲರಿಗೆ ಕೊಟ್ಟಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಅದನ್ನು ದಾಸರಾದ ನಮಗೆ ಸೊತ್ತಾಗಿ ನೀಡಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನು ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಶತ್ರು ಹಗೆಗಳಿಂದ ನಮ್ಮನ್ನು ಬಿಡಿಸಿದಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಸಕಲ ಜೀವಿಗಳಿಗೆ ಆಹಾರ ನೀಡುವಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪರಲೋಕದಲ್ಲಿರುವ ದೇವರಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದಂತೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೆನ್. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಪ್ರಾರ್ಥನೆ. ಸಕಲವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ಈ ದಿನವನ್ನು, ಇಂದಿನ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸಿ
ಎಲ್ಲವೂ ನಿಮ್ಮ ಚಿತ್ತದಂತೆ ನೆರವೇರಲೆಂದು ಬೇಡುತ್ತೇವೆ. ಪ್ರಭು, ನಿಮ್ಮ ಪರಮ ತ್ರಿತ್ವದ ಶಕ್ತಿಯನ್ನು, ನಿರಂತರ ಸಹಾಯವನ್ನು ನಮಗೆ ದಯಪಾಲಿಸಿರಿ. ಸಂತ ಮರಿಯಮ್ಮನವರ ಮತ್ತು ಸಂತ ಜೋಸೆಫರ ಬಿನ್ನಹಗಳು, ಸಂತ ಮಿಕಾಯೇಲರ ಮತ್ತು ಸಕಲ ದೇವದೂತ ಗಣಗಳ ಪ್ರಾರ್ಥನೆಗಳು, ಸಂತರುಗಳಾದ ಥೋಮಸ್, ಅಂತೋಣಿ, ಕ್ಲೇರೆಟ್ ಹಾಗೂ ಸಂತ ಬೆನೆಡಿಕ್ಟರ ಮಧ್ಯಸ್ಥಿಕೆಯು ನಮಗೆ ನೆರವಾಗಲಿ. ಪಾಪಿಗಳು, ಬಲಹೀನರು ಆಗಿರುವ ನಮಗೆ ನಿಮ್ಮ ಅನಂತ ಕೃಪಾವರಗಳು ನಿರಂತರವಾಗಿ ಲಭಿಸುವಂತಾಗಲಿ. ಅವು ನಮಗೆ ಅಭಯವೂ ಸಹಾಯವೂ ದುಷ್ಟ ಶಕ್ತಿಗಳಿಂದ ಸಂರಕ್ಷಣೆಯನ್ನು ನೀಡಿ ನಿತ್ಯಾನಂದಕ್ಕೆ ನಮ್ಮನ್ನು ಕರೆದೊಯ್ಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಯೇಸುವಿನ ಪವಿತ್ರ ಹೃದಯಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ ಪ್ರಾರ್ಥನೆ. ಓ ಮಹಾ ಪ್ರೀತಿಪಾತ್ರರು, ಮಹಿಮಾಭರಿತರೂ ಆದ ಯೇಸುವಿನ ದಿವ್ಯ ಹೃದಯವೇ, ಮನುಷ್ಯರ ಮೇಲಿನ ಪ್ರೀತಿಯಿಂದ ಪ್ರಜ್ವಲಿಸುವ ದಿವ್ಯ ಹೃದಯವೇ, ಅತ್ಯಂತ ಸ್ನೇಹದಿಂದ ಹೊತ್ತಿ ಉರಿದು ಬುದ್ಧಿಗೆಟುಕದ ಮನುಷ್ಯಾವತಾರದ ಪರಮ ರಹಸ್ಯವನ್ನು ಈಡೇರಿಸುವುದಕ್ಕಾಗಿ ದನದ ಕೊಟ್ಟಿಗೆಯಲ್ಲಿ ಜನಿಸಿದಿರಿ. 33 ವರ್ಷ ಮಾನವರೊಡನೆ ಸಂಚರಿಸಿ ನಿತ್ಯ ಸೌಭಾಗ್ಯದ ಮಾರ್ಗವನ್ನು ತೋರಿಸಿದಿರಿ. ನಮಗಾಗಿ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮೃತರಾದಿರಿ. ಇದಲ್ಲದೆ ಲೋಕಾಂತ್ಯದವರೆಗೆ ನಮ್ಮೊಂದಿಗಿದ್ದು ನಮ್ಮ ಆತ್ಮಗಳಿಗೆ ಆಹಾರವಾಗಿರಲು ಪರಮ ಪ್ರಸಾದವನ್ನು ಸ್ಥಾಪಿಸಿದಿರಿ. ಓ ಮಹಾಪ್ರೀತಿಗೆ ಯೋಗ್ಯವಾದ ಯೇಸುವಿನ ದಿವ್ಯ ಹೃದಯವೇ, ಅಷ್ಟು ಪ್ರೀತಿಯನ್ನು ತೋರಿಸಿದ ನಂತರವೂ ನಿಮ್ಮನ್ನು ಪ್ರೀತಿಸದಿರುವ ಮನುಷ್ಯನಿರಬಹುದೋ? ಓ ದಿವ್ಯ ಹೃದಯವೇ, ನಿಜವಾಗಿಯೂ ಅಂಥವರು ಅನೇಕರಿದ್ದಾರೆ. ನಿಮ್ಮನ್ನು ಪ್ರೀತಿಸದಿರುವುದು ಮಾತ್ರವಲ್ಲದೆ ಅವಮಾನ, ಅನಾಚಾರ ಹಾಗೂ ದೇವದ್ರೋಹಗಳಿಂದ ನಿಮ್ಮನ್ನು ನಿಂದಿಸುತ್ತಾರೆ. ನಿಮ್ಮ ದಾಸನಾದ ನಾನು ಇಂತಹ ಭಯಂಕರ ದುಷ್ಕೃತ್ಯಗಳ ನಿಮಿತ್ತ ಭಯಭರಿತನಾಗಿ ನಿಂದೆಗೆ ಒಳಗಾದ ನಿಮ್ಮ ದಿವ್ಯ ಹೃದಯದ ಕುರಿತು ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗವಾಗಿ ಬಿದ್ದು ಪ್ರಲಾಪಿಸುತ್ತೇನೆ. ಅಲ್ಲದೆ ನನ್ನ ಸ್ವಂತ ಕೃತಜ್ಞತೆಯನ್ನು ಅನ್ಯ ಧರ್ಮೀಯರಿಂದಲೂ ದುರ್ಬೋಧಕರಿಂದಲೂ ನೀತಿಗೆಟ್ಟ ಕ್ರೈಸ್ತರಿಂದಲೂ ನಿಮಗೆ ವಿರೋಧವಾಗಿ ಮಾಡಲಾದ ಪಾಪಗಳಿಗಾಗಿ ಪರಿಹಾರಕ ಸ್ತೋತ್ರಗಳನ್ನು ನಿಮಗೆ ಸಲ್ಲಿಸುತ್ತೇನೆ. ಆಹಾ, ಯೇಸುವಿನ ಮಧುರವುಳ್ಳ ಹೃದಯವೇ, ದಾಸರಾದ ನಮ್ಮನ್ನು, ನಮ್ಮ ಅಧೀನಕ್ಕೆ ಒಳಪಟ್ಟ ಸಕಲ ಆತ್ಮಗಳನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸುತ್ತೇನೆ. ಈ ಕಾಣಿಕೆಯನ್ನು ಅಂಗೀಕರಿಸಿರಿ. ಈ ನಿಮ್ಮ ಕ್ರೈಸ್ತ ಧರ್ಮಸಭೆಯನ್ನು ಕಾದು ರಕ್ಷಿಸಿರಿ. ಇದರ ಬೋಧನೆಯನ್ನು ದೃಢವಾಗಿ ವಿಶ್ವಾಸಿಸಲು, ಕಟ್ಟಳೆಗಳನ್ನು ಅನುಸರಿಸಲು ಅಗತ್ಯವಾದ ವರಪ್ರಸಾದಗಳನ್ನು ನಮಗೆ ದಯಪಾಲಿಸಿರಿ. ಆರಾಧನೆಗೆ ಯೋಗ್ಯವಾದ ನಿಮ್ಮ ದಿವ್ಯ ಹೃದಯವನ್ನು ಪ್ರೀತಿಸಲು, ಅದರ ಪುಣ್ಯ ಫಲಗಳನ್ನು ಮನಗಾಣಲು ಕೃಪೆ ನೀಡಿರಿ. ಯೇಸುವಿನ ಮಧುರ ಹೃದಯವೇ, ದಾರಿ ತಪ್ಪಿ ಕೆಟ್ಟು ಹೋಗಿರುವ ನಮ್ಮ ಸುತ್ತಮುತ್ತಲಿನ ಅಸಂಖ್ಯಾತ ಆತ್ಮಗಳ ಮೇಲೆ ದಯೆ ತೋರಿರಿ. ಪ್ರಭುವೇ, ನಿಮ್ಮ ದಿವ್ಯ ಹೃದಯದ ಮಿತಿಯಿಲ್ಲದ ಸ್ನೇಹದಿಂದಲೂ ನಿಮ್ಮ ಅತ್ಯಂತ ಮಹಿಮೆಗಾಗಿಯೂ ಇವರಿಗಾಗಿ ಪ್ರಾರ್ಥಿಸುತ್ತೇವೆ. ಪ್ರೀತಿಭರಿತವಾದ ಯೇಸುವಿನ ದಿವ್ಯ ಹೃದಯವೇ, ನಮ್ಮ ಸುತ್ತಮುತ್ತಲಿರುವವರ ಮೇಲೆ ದಯೆ ತೋರಿರಿ. ಅವರನ್ನು ನಿಮ್ಮ ಮಕ್ಕಳನ್ನಾಗಿ ಮಾರ್ಪಡಿಸುವ ಕೃಪಾ ಪ್ರವಾಹಕ್ಕೆ ಅವರ ಹೃದಯದ ಬಾಗಿಲುಗಳನ್ನು ತೆರೆಯಿರಿ. ಆತ್ಮಗಳಿಗಾಗಿ ಯಾತನೆಯನ್ನು ಅನುಭವಿಸಿದ ನೀವು ಅವರ ನಾಶವನ್ನು ಸಹಿಸುವಿರೋ? ನಿಮ್ಮ ಶಿಲುಬೆಯ ಬಲಿಯೂ ಹೃದಯದ ಗಾಯವೂ ಅವರ ರಕ್ಷಣೆಗೆ ವ್ಯರ್ಥವಾಗಬೇಕೋ? ಆಹಾ, ನಮ್ಮ ಒಳ್ಳೆಯ ಯೇಸುವೆ, ನಿಮ್ಮ ಎಲ್ಲ ಗಾಯಗಳು, ಕಣ್ಣೀರು, ಪ್ರಾರ್ಥನೆಗಳ ಫಲಗಳನ್ನು ಹಾಗೂ ನಿಮ್ಮ ಆರಾಧ್ಯ ಹೃದಯದ ಪ್ರತಿಯೊಂದು ಚಲನೆಗಳನ್ನು ಅವರ ರಕ್ಷಣೆಗಾಗಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ಯಾತನೆಯ ಫಲಗಳಿಂದ ಅವರ ಪಾಪಗಳನ್ನು ಕ್ಷಮಿಸಿರಿ. ಅಂಧಕಾರದಲ್ಲಿ ಮುಳುಗಿರುವವರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ. ಸಂತ ಮರಿಯೇ, ಯೇಸುವಿನ ನಿಷ್ಕಳಂಕ ಮಾತೆಯೇ, ಕ್ರೈಸ್ತರ ಸಹಾಯವೇ, ಪಾಪಿಗಳ ಆಶ್ರಯವೇ, ಈ ಕಣ್ಣೀರ ಕಣಿವೆಯಲ್ಲಿ ಪರದೇಶಿಗಳಾಗಿರುವ ನಿಮ್ಮ ಮಕ್ಕಳ ಮೇಲೆ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಆಹಾ, ದಯೆಯುಳ್ಳ ತಾಯಿಯೇ, ನಿಮ್ಮ ದಿವ್ಯ ಕುಮಾರರ ಅಮೂಲ್ಯ ರಕ್ತದಿಂದ ರಕ್ಷಿಸಲಾದ ಆತ್ಮಗಳನ್ನು ಕೈಬಿಡದಂತೆ ಪ್ರಾರ್ಥಿಸಿರಿ. ನಾವು ಪರಿಶುದ್ಧರಾಗಿ ಜೀವಿಸಲು, ವಿಶೇಷವಾಗಿ ಪ್ರಭುವಿನ ಸಮಾಧಾನದಲ್ಲಿ ಭಾಗ್ಯವಾದ ಮರಣವನ್ನು ಹೊಂದಲು ಬೇಕಾದ ವರಗಳನ್ನು ನಿಮ್ಮ ದಿವ್ಯ ಕುಮಾರರಿಂದ ಪಡೆದುಕೊಡಿರಿ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗಳು ಅಪ್ಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ವಿಶ್ವಾಸದ ವಿಧಾನ. ಸರ್ವೇಶ್ವರ, ನೀವು ಒಬ್ಬರೇ ದೇವರಾಗಿದ್ದು ನಿಮ್ಮಲ್ಲಿ ಪಿತ, ಸುತ ಮತ್ತು ಪವಿತ್ರಾತ್ಮರು ಎಂಬ 3 ದೈವಿ ವ್ಯಕ್ತಿಗಳು ಇದ್ದಾರೆಂದು ನಾನು ವಿಶ್ವಾಸಿಸುತ್ತೇನೆ. ನಿಮ್ಮ ಪುತ್ರರು ಮನುಷ್ಯರಾದರು ಮತ್ತು ನಮ್ಮ ಪಾಪಗಳಿಗಾಗಿ ಮೃತರಾದರು. ಅವರು ಮತ್ತೆ ಜೀವಿತರಿಗೂ ಮೃತರಿಗೂ ನ್ಯಾಯ ನಿರ್ಣಯ ಮಾಡಲು ಬರುವರೆಂದು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯು ಬೋಧಿಸುವಂತಹ ಎಲ್ಲ ಸತ್ಯಗಳನ್ನು ನೀವು ತಿಳಿಯಪಡಿಸಿದ್ದೀರಿ. ಅನಂತ ಜ್ಞಾನವೂ ಸತ್ಯವೂ ಆಗಿರುವ ನೀವು ಮೋಸ ಹೋಗುವವರಲ್ಲ ಹಾಗೂ ಮೋಸ ಮಾಡುವವರೂ ಅಲ್ಲ ಎಂಬುದನ್ನು ನಾನು ವಿಶ್ವಾಸಿಸುತ್ತೇನೆ. ಈ ವಿಶ್ವಾಸದಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಭರವಸೆಯ ವಿಧಾನ. ಸರ್ವೇಶ್ವರ, ನೀವು ಅನಂತ ಶಕ್ತಿಶಾಲಿ, ಪ್ರಾಮಾಣಿಕ, ದಯಾಪರ ಮತ್ತು ಕೃಪಾಳು. ನೀವು ವಾಗ್ದಾನಿಸಿದ ಮೇರೆಗೆ ನಿಮ್ಮ ಅನುಗ್ರಹದಿಂದ ನನ್ನ ಎಲ್ಲ ಪಾಪಗಳಿಗೆ ಕ್ಷಮೆಯನ್ನು ಮತ್ತು ಇಹಲೋಕದ ಜೀವನ ಮುಗಿದಾಗ ಅನಂತ ಆನಂದವನ್ನು ನಾನು ಪಡೆಯುವೆನೆಂದೇ ನನ್ನ ಭರವಸೆ. ಈ ಭರವಸೆಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪ್ರೀತಿಯ ವಿಧಾನ. ಸರ್ವೇಶ್ವರ, ನಾನು ಎಲ್ಲಕ್ಕೂ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಮತ್ತು ನಿಮಗೋಸ್ಕರ ನನ್ನಂತೆಯೇ ಪರರನ್ನು ಪ್ರೀತಿಸುತ್ತೇನೆ. ಕಾರಣ ನೀವು ಪರಮ, ಅನಂತ ಹಾಗೂ ಪರಿಪೂರ್ಣ ಒಳ್ಳೆಯವರು, ನನ್ನ ಎಲ್ಲ ಪ್ರೀತಿಗೂ ಯೋಗ್ಯರೂ ಆಗಿದ್ದೀರಿ. ಆದುದರಿಂದ ಈ ಪ್ರೀತಿಯಲ್ಲಿ ನಾನು ಜೀವಿಸಲು ಮತ್ತು ಸಾಯಲು ಸಂಕಲ್ಪಿಸುತ್ತೇನೆ. ಆಮೇನ್. ಪಶ್ಚಾತ್ತಾಪದ ವಿಧಾನ. ಸರ್ವೇಶ್ವರ, ಪ್ರೀತಿ ಪಾತ್ರರಾದ ತಂದೆಯೇ, ನನ್ನ ಪಾಪಗಳಿಂದ ನಿಮಗೆ ವಿರೋಧವಾಗಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದೇನೆ. ನಿಮ್ಮ ಪುತ್ರರಾದ ಯೇಸುಕ್ರಿಸ್ತರನ್ನು ಶಿಲುಬೆಗೇರಿಸಿದ್ದೇನೆ. ನಿಮ್ಮ ದಂಡನೆಗೆ ಗುರಿಯಾಗಿದ್ದೇನೆ. ಆದುದರಿಂದ ನಾನು ಮಾಡಿದ ಪಾಪಗಳಿಗಾಗಿ ಬಹಳ ವ್ಯಸನ ಪಡುತ್ತೇನೆ, ಬಹಳ ದುಃಖ ಪಡುತ್ತೇನೆ, ಬಹಳ ಪಶ್ಚಾತ್ತಾಪ ಪಡುತ್ತೇನೆ. ಇನ್ನು ಮೇಲೆ ನಿಮ್ಮ ಕೃಪಾವರದ ಸಹಾಯದಿಂದ ನಿಮ್ಮ ಚಿತ್ತದ ಪ್ರಕಾರ ನಡೆದು ಪಾಪ ಮಾಡುವುದೇ ಇಲ್ಲವೆಂದು ದೃಢಪ್ರತಿಜ್ಞೆ ಮಾಡುತ್ತೇನೆ ಸ್ವಾಮಿ. ಆಮೇನ್. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚೇಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್.
ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಮಹಿಮೆಯ ರಹಸ್ಯಗಳು. ಮೊದಲನೆಯ ರಹಸ್ಯ, ಯೇಸು ಮೃತರಾಗಿ ಮೂರನೆಯ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಎರಡನೆಯ ರಹಸ್ಯ, ಯೇಸು ಪುನರುತ್ಥಾನದ ನಂತರ 40ನೇ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ,
ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಮೂರನೆಯ ರಹಸ್ಯ, ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ, ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್.
ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. 4ನೇ ರಹಸ್ಯ, ದೇವಮಾತೆ ಸ್ವರ್ಗಕ್ಕೆತ್ತಲ್ಪಟ್ಟರೆಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ,
ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. 5ನೆಯ ರಹಸ್ಯ, ದೇವಮಾತೆ ಸ್ವರ್ಗದಲ್ಲಿ ದೇವದೂತರ, ಸಂತರ ಹಾಗೂ ಇಹಪರಗಳ ರಾಣಿಯಾಗಿ ಕಿರೀಟಧಾರಣಿಯಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ನಮೋ ರಾಣಿಯೇ, ದಯೆಯ ತಾಯಿಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ,
ಏವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆಯಿಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತು ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಪರಿಯೇ, ಪ್ರೀತಿಮಯಿಯೇ, ಮಧುರ ಕನ್ಯಾಮರಿಯ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರೂ ನಿತ್ಯರೂ ಆಗಿರುವ ಸರ್ವೇಶ್ವರ, ಮಹಿಮಾಭರಿತ ಕನ್ಯಾಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಕಾರದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದಿರಿ. ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಬಿನ್ನಹಗಳ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಮರಿಯಮ್ಮನವರ ಮನವಿ ಮಾಲೆ. ಪ್ರಭು ದಯತೋರಿ, ಪ್ರಭು ದಯತೋರಿ, ಕ್ರಿಸ್ತರೇ ದಯತೋರಿ, ಕ್ರಿಸ್ತರೇ ದಯತೋರಿ, ಪ್ರಭು ದಯತೋರಿ, ಪ್ರಭು ದಯತೋರಿ, ಕ್ರಿಸ್ತರೇ ನಮ್ಮನ್ನು ಆಲೈಸಿರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ. ಪರಲೋಕದ ಪಿತಾ ದೇವರೇ ನಮಗೆ ದಯತೋರಿ, ಲೋಕರಕ್ಷಕರಾದ ಸುತ ದೇವರೇ ನಮಗೆ ದಯತೋರಿ, ಪವಿತ್ರಾತ್ಮ ದೇವರೇ ನಮಗೆ ದಯತೋರಿ, ಪರಮತ್ರಿತ್ವರಾದ ಏಕ ದೇವರೇ ನಮಗೆ ದಯತೋರಿ, ಸಂತ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ. ದೇವರ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರಲ್ಲಿ ಮಹಾಪರಿಶುದ್ಧ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮಸಭೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕರುಣೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ದೇವ ಪ್ರಸಾದದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಭರವಸೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಪರಿಶುದ್ಧ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ವಿರಕ್ತಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ನಿರ್ಮಲವಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ಯತ್ವವನ್ನು ಕುಂದಿಸದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೀತಿಗೆ ಪಾತ್ರಳಾದ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಶ್ಚರ್ಯಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಳ್ಳೆಯ ಆಲೋಚನೆಯ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಸೃಷ್ಟಿಕರ್ತರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ಷಕರ ತಾಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತಿ ಬುದ್ಧಿವಂತಿಕೆಯಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಪೂಜ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ತುತ್ಯಳಾದ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಶಕ್ತಿಯುಳ್ಳ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಯಾಮಯ ಕನ್ನಿಕೆಯೇ, ನಮಗಾಗಿ ಪ್ರಾರ್ಥಿಸಿರಿ. ನೀತಿಯ ಕನ್ನಡಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಸಂತೋಷದ ಬುಗ್ಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಆಧ್ಯಾತ್ಮಿಕ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮಹಿಮಾ ಭರಿತ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಗಹನವಾದ ರೋಜಾ ಪುಷ್ಪವೇ, ನಮಗಾಗಿ ಪ್ರಾರ್ಥಿಸಿರಿ. ಚಿನ್ನದ ಆಲಯವೇ, ನಮಗಾಗಿ ಪ್ರಾರ್ಥಿಸಿರಿ. ದಾವೀದನ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ದಂತದ ಉಪ್ಪರಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಒಡಂಬಡಿಕೆಯ ಪೆಟ್ಟಿಗೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಮೋಕ್ಷದ ಬಾಗಿಲೇ, ನಮಗಾಗಿ ಪ್ರಾರ್ಥಿಸಿರಿ. ಉದಯ ಕಾಲದ ನಕ್ಷತ್ರವೇ, ನಮಗಾಗಿ ಪ್ರಾರ್ಥಿಸಿರಿ. ವ್ಯಾಧಿಷ್ಠರಿಗೆ ಆರೋಗ್ಯವೇ, ನಮಗಾಗಿ ಪ್ರಾರ್ಥಿಸಿರಿ. ಪಾಪಿಗಳಿಗೆ ಶರಣೆ, ನಮಗಾಗಿ ಪ್ರಾರ್ಥಿಸಿರಿ. ವಲಸಿಗರಿಗೆ ಸಾಂತ್ವನವೇ, ನಮಗಾಗಿ ಪ್ರಾರ್ಥಿಸಿರಿ. ಕಷ್ಟಪಡುವವರಿಗೆ ಉಪಶಮನವೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತರಿಗೆ ಸಹಾಯವೇ, ನಮಗಾಗಿ ಪ್ರಾರ್ಥಿಸಿರಿ. ದೇವದೂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪಿತಾ ಪಿತೃಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರವಾದಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಪ್ರೇಷಿತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ರಕ್ತ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಧರ್ಮ ಸಾಕ್ಷಿಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕನ್ನಿಕೆಯರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜನ್ಮ ಪಾಪವಿಲ್ಲದೆ ಉದ್ಭವಿಸಿದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸ್ವರ್ಗ ಸ್ವೀಕೃತರಾದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಜಪಮಾಲೆಯ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಕ್ರೈಸ್ತ ಕುಟುಂಬಗಳ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಮಾಧಾನದ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮನ್ನು ಕ್ಷಮಿಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಆಲೈಸಿರಿ ಪ್ರಭು. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿ ಪ್ರಭು. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ,
ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರ ಬಿನ್ನಹಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇಹದ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಮೃತರಿಗಾಗಿ ಪ್ರಾರ್ಥನೆ. ಕರ್ತರೆ, ಮೃತರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಸಮಾಧಾನದಲ್ಲಿ ಅವರು ವಿಶ್ರಮಿಸಲಿ. ಆಮೇನ್. ತನುಮನದ ಪಾವಿತ್ರತೆಗಾಗಿ ಪ್ರಾರ್ಥನೆ. ಪ್ರಭುವೆ, ಶುದ್ಧ ದೇಹ ಹಾಗೂ ಪರಿಶುದ್ಧ ಮನದಿಂದ ನಿಮ್ಮ ಸೇವೆಯನ್ನು ನಾನು ಮಾಡುವಂತೆ ನನ್ನ ಮನದಲ್ಲಿ ಹಾಗೂ ಆತ್ಮಶರೀರದಲ್ಲೆಲ್ಲ ನಿಮ್ಮ ಪವಿತ್ರಾತ್ಮರದೇ ಅಗ್ನಿಯನ್ನು ಹಚ್ಚಿರಿ. ಮಹಾಮರುಕವುಳ್ಳ ತಾಯೇ ಪ್ರಾರ್ಥನೆ. ಮಹಾಮರುಕವುಳ್ಳ ತಾಯೇ, ನಿಮ್ಮ ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ. ಆಸರೆ ಕಳೆದುಕೊಂಡ ಒಂದು ನಿದರ್ಶನವೂ ಈ ಭೂಲೋಕದಲ್ಲಿಲ್ಲ ಎಂಬುದನ್ನು ಸ್ಮರಿಸಿರಿ. ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ, ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ. ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ. ಅನಂತ ವಾರ್ತೆಯ ಮಾತೆಯೇ, ನಮ್ಮ ಮೊರೆಯನ್ನು ಕಡೆಗಣಿಸದೆ ದಯೆಯಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹ ತೋರಿ ತಾಯೇ. ಆಮೇನ್. ಪುತ್ರರೊಡಗೂಡಿ ಹರಸೆ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ಆಮೇನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆಯು ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಾ ಇದೆ. ಪ್ರಿಯರೇ, ಪರಸ್ಪರ ಪ್ರೀತಿ ವಿಶ್ವಾಸಗಳ ಮೇಲೆ ಸ್ಥಾಪನೆಗೊಂಡ ಒಂದು ಸಾಮಾಜಿಕ ವ್ಯವಸ್ಥೆ ಕುಟುಂಬ. ತನ್ನ ಕುಟುಂಬದಲ್ಲಿ ಸರಿಯಾಗಿ ಇಲ್ಲದಿರುವ ಮನುಷ್ಯನು ಕುಟುಂಬದ ಹೊರಗೆ ಸಮಾಜದಲ್ಲಿ ಸರಿಯಾಗಿ ಇರುವುದು ಸಾಧ್ಯವೇ ಇಲ್ಲ. ಮಾಳಿಗೆ ಇಲ್ಲದಿರುವ ಮನೆ ಇರಬಹುದು, ಆದರೆ ಪ್ರೀತಿ ಜವಾಬ್ದಾರಿ ಇಲ್ಲದಿರುವ ಮನೆಯನ್ನು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ. ಇಂದು ನಮ್ಮ ಕುಟುಂಬಗಳ ಕುರಿತು ಆತ್ಮಶೋಧನೆ ಮಾಡಿಕೊಳ್ಳುವ ದಿನವಿದು. ಒಳ್ಳೆಯ ಕುಟುಂಬವೆಂದರೆ ಮಕ್ಕಳಿಂದ ತಂದೆ ತಾಯರಿಗೆ ಸಿಗುವ ಗೌರವ, ತಂದೆ ತಾಯರಿಂದ ಮಕ್ಕಳ ವ್ಯಕ್ತಿತ್ವ ರೂಪಿಸಲ್ಪಡುವುದು. ನಮ್ಮ ಕುಟುಂಬಗಳಿಗೆ ಆದರ್ಶ ಬೆತ್ಲೆಹೇಮಿನ ಆ ಪವಿತ್ರ ಕುಟುಂಬ. ಆ ಪವಿತ್ರ ಕುಟುಂಬದಲ್ಲಿದ್ದ ಪಾವಿತ್ರ್ಯತೆ ಮತ್ತು ಸದ್ಗುಣಗಳು ನಮ್ಮ ಕುಟುಂಬದಲ್ಲೂ ಮೂಡಬೇಕು. ಆ ಕುಟುಂಬದಲ್ಲಿ ಬಡತನವಿತ್ತು, ಕಷ್ಟ ತೊಂದರೆಗಳು ಇದ್ದವು. ಆದರೂ ಅವರಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಮನೆ ಮಾಡಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ಆಶೀರ್ವಾದ ಅವರ ಮೇಲಿತ್ತು. ಪ್ರಿಯರೇ, ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಧರ್ಮಸಭೆಯು ನಮಗೆ ಇಂದು ಪವಿತ್ರ ಕುಟುಂಬವನ್ನು, ಬೆತ್ಲೆಹೇಮಿನ ಪವಿತ್ರ ಕುಟುಂಬದಿಂದ ಪ್ರೇರಣೆಯನ್ನು ಪಡೆಯಲು ಆಹ್ವಾನವನ್ನು ನೀಡುತ್ತಾ ಇದೆ. ಹೇಗೆ ಮಾತೆ ಮರಿಯಮ್ಮ ಮತ್ತು ಸಂತ ಜೋಸೆಫರು ಒಗ್ಗಟ್ಟಿನಿಂದ ದುಡಿದರೋ, ಒಬ್ಬರಿಗೊಬ್ಬರು ಸಹಾಯ ಮಾಡಿದರೋ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೋ, ಒಬ್ಬರನ್ನೊಬ್ಬರು ಸ್ವೀಕರಿಸಿದರು ಮತ್ತು ಜೊತೆಯಾಗಿ ದುಡಿದು ಮಗುವಿನ ಜವಾಬ್ದಾರಿಯನ್ನು ನಿಭಾಯಿಸಿದರು, ಅದೇ ರೀತಿ ನಮ್ಮೆಲ್ಲರ ಕುಟುಂಬಗಳು ಆಗಲಿ ಎಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನವನ್ನು ಸಿರಾಕನ ಗ್ರಂಥದಿಂದ ಆಲಿಸುತ್ತೇವೆ. ಸಿರಾಕನು ತನ್ನ ವಾಚನದಲ್ಲಿ
ಹೆತ್ತವರಿಗೆ ಮಾಡಬೇಕಾದ ಕರ್ತವ್ಯಗಳನ್ನು ನೆನಪಿಸುತ್ತಾನೆ. ತಂದೆ ತಾಯಿಗೆ ಮಾಡುವ ಸೇವೆ ದೇವರ ಆಶೀರ್ವಾದವನ್ನು ತಂದುಕೊಡುತ್ತದೆ ಎಂದು ಸಿರಾಕನು ಪ್ರತಿಯೊಬ್ಬ ಮಕ್ಕಳಿಗೆ ತಿಳಿಸುತ್ತಿದ್ದಾನೆ. ಅದೇ ರೀತಿ ತಂದೆ ತಾಯಿಯರಿಗೆ ಅವಿಧೇಯರಾದರೆ, ಅಗೌರವವನ್ನು ತೋರಿಸಿದರೆ ಶಾಪಗ್ರಸ್ತರಾಗುತ್ತೀರಾ ಎಂಬ ಎಚ್ಚರಿಕೆಯನ್ನು ಕೂಡ ಸಿರಾಕನು ನೀಡುತ್ತಿದ್ದಾನೆ. ಪ್ರಿಯರೇ, ದೇವರು ಮೋಶೆಯ ಮೂಲಕ ನೀಡಿದ 10 ಆಜ್ಞೆಗಳಲ್ಲಿ 4ನೆಯ ಆಜ್ಞೆ ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂದು. ಇಂದು ಎಲ್ಲ ಮಕ್ಕಳು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಹೇಗೆ ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ, ಇಂದು ನಾವು ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಪ್ರೀತಿಯನ್ನು ನೀಡುತ್ತಾ ಇದ್ದೇವೆ, ಎಷ್ಟು ಗೌರವವನ್ನು ನೀಡುತ್ತಾ ಇದ್ದೇವೆ. ನಾವು ಅವರಿಗೆ ವಿಧೇಯರಾಗಿದ್ದೇವಾ, ಅಥವಾ ನಾವು ನಮ್ಮ ಜವಾಬ್ದಾರಿಯನ್ನು ಮರೆತು ಬೇಜವಾಬ್ದಾರಿಯಿಂದ ಜೀವನವನ್ನು ಮಾಡುತ್ತಿದ್ದೇವಾ? ಎಷ್ಟೋ ಮಕ್ಕಳು ತಂದೆ ತಾಯಿಯರೊಂದಿಗೆ ಜಗಳವಾಡಿ ಮಾತು ಕೂಡ ಬಿಟ್ಟಿದ್ದಾರೆ. ಇಂದು ಸಿರಾಕ ನಮಗೆಲ್ಲರಿಗೂ ಎಚ್ಚರಿಸುತ್ತಿದ್ದಾನೆ. ತಂದೆ ತಾಯಿಗಳಿಗೆ ಗೌರವವನ್ನು ನೀಡಿ ಅವರನ್ನು ಪ್ರೀತಿಸಿ ಮುಪ್ಪಿನ ಕಾಲದಲ್ಲಿ ಜವಾಬ್ದಾರಿಯುತವಾಗಿ ಅವರನ್ನು ನೋಡಿಕೊಳ್ಳಿ ಎಂಬ ಎಚ್ಚರಿಕೆಯ ಮಾತುಗಳನ್ನು ನೀಡುತ್ತಿದ್ದಾನೆ. ಪ್ರಿಯರೇ, ಸಿರಾಕನ ಮಾತುಗಳನ್ನು ಪಾಲಿಸುವ ಕರ್ತವ್ಯ ಇಂದು ನಮ್ಮದಾಗಿದೆ. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಕೊಲೊಸ್ಸೆಯರಿಗೆ ಬರೆದ ಪತ್ರದ ಮೂಲಕ ಕ್ರಿಸ್ತನ ಹಿಂಬಾಲಕರಿಗೂ ಇತರರಿಗೂ ಇರಬೇಕಾದ ವ್ಯತ್ಯಾಸ ಏನು ಎಂಬುದನ್ನು ತಿಳಿಸುತ್ತಿದ್ದಾರೆ. ಸದ್ಗುಣಗಳೇ ನಮ್ಮ ಆಭರಣಗಳಾಗಬೇಕು ಎಂದು ಸಂತ ಪೌಲರು ತಿಳಿಸುತ್ತಾರೆ. ನಮ್ಮಲ್ಲಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳು ನಮ್ಮ ಆಭರಣಗಳಾಗಬೇಕು ಎಂದು ಸಂತ ಪೌಲರು ಎಚ್ಚರಿಸುತ್ತಾರೆ. ಮತ್ತು ನಮ್ಮ ಜೀವನ ಪ್ರಭುವಿಗೆ ಮೆಚ್ಚುಗೆಯಾಗುವ ರೀತಿ ನಾವು ಜೀವಿಸಬೇಕು ಎಂದು ಸಂತ ಪೌಲರು ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 2ರಿಂದ ನಾವು ಆಲಿಸುತ್ತೇವೆ. ಈ ಶುಭ ಸಂದೇಶದಲ್ಲಿ ಜೋಸೆಫನು ದೇವರ ವಾಕ್ಯವನ್ನು ಆಲಿಸುತ್ತಾನೆ. ದೇವರ ವಾಕ್ಯದ ಪ್ರಕಾರ ಜೋಸೆಫನು ಮರಿಯಳನ್ನು ಬಾಲ ಯೇಸುವನ್ನು ಕರೆದುಕೊಂಡು ಈಜಿಪ್ಟಿಗೆ ಪಲಾಯನ ಮಾಡುತ್ತಾನೆ. ಹೇಗೆ ಪಿತಾಮಹ ಅಬ್ರಹಾಮ, ಯಾಕೋಬ ಮತ್ತು ಆತನ ಮಕ್ಕಳು ಈಜಿಪ್ಟಿಗೆ ಪಲಾಯನ ಹೋದಂತೆ ಜೋಸೆಫ, ಮರಿಯ ಮತ್ತು ಯೇಸುವು ಕೂಡ ಈಜಿಪ್ಟಿನಲ್ಲಿ ಕೆಲವು ಕಾಲ ಜೀವನವನ್ನು ಮಾಡಿದರು. ಪ್ರಿಯರೇ, ಮೋಶೆಯು ಫರೋಹರಾಜನ ಖಡ್ಗದಿಂದ ತಪ್ಪಿಸಿಕೊಂಡು ಹೋಗುವ ಹಾಗೆ ಯೇಸುವು ಕೂಡ ಹೆರೋದನ ಖಡ್ಗದಿಂದ ತಪ್ಪಿಸಿಕೊಂಡು ಹೋಗುವುದು ಅನಿವಾರ್ಯವಾಗಿತ್ತು. ಕಾರಣ, ಹೆರೋದರಸ ಬಹಳ ಕ್ರೂರಿಯಾಗಿದ್ದ. ಅಧಿಕಾರದ ದಾಹದಿಂದ ತನ್ನ ಸ್ವಂತ ಹೆಂಡತಿಯನ್ನ, ಅತ್ತೆಯನ್ನ, ಮಕ್ಕಳನ್ನು ಕೂಡ ಕೊಲೆ ಮಾಡಿಸಿದ್ದ. ಅಲೆಕ್ಸಾಂಡರ್, ಅರಿಸ್ತೋಬುಲಸ್ ಎಂಬ ಮಕ್ಕಳನ್ನು ಹೆರೋದರಸ ಕೊಲೆ ಮಾಡಿಸಿದ ಕಾರಣ, ಎಲ್ಲಿ ತನ್ನ ಮಕ್ಕಳೇ ಆತನ ಸಿಂಹಾಸನವನ್ನು ಕಿತ್ತುಕೊಳ್ಳುತ್ತಾರೋ ಎಂಬ ಅಧಿಕಾರ ದಾಹದಿಂದ ಮಕ್ಕಳನ್ನು ಕೊಲೆ ಮಾಡಿದ ಹೆರೋದರಸ ಯಾವಾಗ ಯೆಹೂದ್ಯರ ಅರಸ ಜನಿಸಿದ್ದಾನೆ ಎಂದು ತಿಳಿಯುತ್ತಾನೋ ಮತ್ತು ಜ್ಯೋತಿಷಿಗಳಿಂದ ತನಗೆ ಮೋಸವಾಗಿದೆ ಎಂದು ತಿಳಿಯುತ್ತಾನೋ, ಹೆರೋದರಸ ಎಲ್ಲ ಗಂಡು ಮಕ್ಕಳನ್ನು, 2 ವಯಸ್ಸಿಗೆ ಕಡಿಮೆ ಪಟ್ಟ ಎಲ್ಲ ಗಂಡು ಮಕ್ಕಳನ್ನು ಕೊಲೆ ಮಾಡಲು ಮುಂದಾಗುತ್ತಾನೆ. ಹಾಗಾಗಿ ಜೋಸೆಫ್ ಯೇಸುವನ್ನು, ಮಾತೆ ಮರಿಯಳನ್ನು ಕರೆದುಕೊಂಡು ಈಜಿಪ್ಟಿಗೆ ಪಲಾಯನ ಮಾಡುತ್ತಾರೆ. ಹೆರೋದ ಸಾಯುವ ತನಕ ಅವರು ಅಲ್ಲಿಯೇ ಜೀವನವನ್ನು ಮಾಡುತ್ತಾರೆ. ಯಹೂದ್ಯರ ಇತಿಹಾಸಕಾರ ಫ್ಲಾವಿಯುಸ್ ಜೋಸೆಫಸನ ಪ್ರಕಾರ ಹೆರೋದನು ಭೀಕರ ಕಾಯಿಲೆಯಿಂದ ಸುಮಾರು 69-70ನೇ ವಯಸ್ಸಿನಲ್ಲಿ ಆತ ತೀರಿ ಹೋದ. ಹೆರೋದನು ಸತ್ತ ನಂತರ ಆತನು ಆಳುತ್ತಿದ್ದ ರಾಜ್ಯ ತನ್ನ 3 ಮಕ್ಕಳಾದ ಅರ್ಕೆಲಾಸ್, ಆಂಟಿಪಾಸ್ ಮತ್ತು ಫಿಲಿಪ್ ಮಧ್ಯೆ ಹಂಚಿಹೋಯಿತು. ಜೋಸೆಫನು ತನ್ನ ಸ್ವದೇಶದಲ್ಲಿ ನೆಲೆಸಲು ಬರುತ್ತಾನೆ. ಹೆರೋದನ ಹಿರಿಯ ಮಗ ಅರ್ಕೆಲಾಸನು ಇದುಮೆಯ ಮತ್ತು ಸಮಾರಿಯ ಪ್ರಾಂತ್ಯಗಳನ್ನು ಆಳುತ್ತಿದ್ದ. ಆತನು ತನ್ನ ತಂದೆಯ ಗುಣಗಳನ್ನೇ, ಕ್ರೂರ ಗುಣವನ್ನೇ ಹೊಂದಿದ್ದ. ಹಾಗಾಗಿ ಜೋಸೆಫನು ಸ್ವಂತ ನಾಡಿಗೆ ಬರಲು ಭಯಪಡುತ್ತಾನೆ.
ಅರ್ಕೆಲಾಸನು ಸಿಂಹಾಸನಕ್ಕೆ ಏರಿದಾಗ ದಂಗೆ ಎದ್ದ ಯೆಹೂದ್ಯರನ್ನ ಕೊಲೆ ಮಾಡಿಸಿದ. ಜೆರುಸಲೇಮ್ ದೇವಾಲಯದಲ್ಲಿ ರಕ್ತದ ಹೊಳೆಯನ್ನೇ ಹರಿಸಿದ್ದ. ಹಾಗಾಗಿ ಜೋಸೆಫನು ಭಯದಿಂದ ಚಡಪಡಿಸುತ್ತಿರುವಾಗ ಆತನಿಗೆ ಕನಸಿನಲ್ಲಿ ದೇವರ ವಾರ್ತೆ ಕೇಳಿಸುತ್ತೆ. ಆತನು ಗಲಿಲಿಯ ಪ್ರಾಂತ್ಯದ ನಜರೇತಿನಲ್ಲಿ ವಾಸಿಸಲು ಆಗ ತೆರಳುತ್ತಾನೆ. ಪ್ರಿಯರೇ, ನಜರೇತ್ ಹಿಬ್ರಿಯ ಭಾಷೆಯ ನೆಸ್ತರ್ ಎಂಬ ಪದವು ನಜರೇತ್ ಆಗಿ ಮಾರ್ಪಟ್ಟಿದೆ. ಅದರ ಅರ್ಥ ಚಿಗುರು ಎಂದು ಅರ್ಥ. ಹಾಗಾಗಿ ಯೇಸುಸ್ವಾಮಿ ನಜರೇತಿನಲ್ಲಿ ಜೀವಿಸಿದ್ದರಿಂದ ಅವರಿಗೆ ನಜರೇತಿನವನು ಎಂಬ ಹೆಸರು ಕೂಡ ಬರುತ್ತೆ. ಪ್ರಿಯರೇ, ಇದು ಈ ಶುಭ ಸಂದೇಶದ ಸಾರಾಂಶ. ಇಂದು ಧರ್ಮಸಭೆ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಾ ಇದೆ. ಪ್ರಿಯರೇ, ಒಂದು ಕುಟುಂಬದ ವೈಶಿಷ್ಟ್ಯತೆ ಎಂದರೆ ಯಾವುದೇ ಸಂಸ್ಥೆ ಅಥವಾ ಘಟಕಗಳಲ್ಲಿ ಇಲ್ಲದ ಪ್ರೀತಿ ಒಂದು ಕುಟುಂಬದಲ್ಲಿ ಇದೆ. ಇಲ್ಲಿ ಯಾವುದೇ ನಿರೀಕ್ಷೆಗಳಿಲ್ಲದ ಸೇವೆ ಮತ್ತು ತ್ಯಾಗವಿದೆ. ಒಂದು ಮಗುವಿನ ವ್ಯಕ್ತಿತ್ವ ರೂಪುಗೊಳ್ಳುವುದು ಒಂದು ಕುಟುಂಬದಲ್ಲಿ. ಆದರೆ ಇತ್ತೀಚೆಗೆ ಕುಟುಂಬದಲ್ಲಿ ಭದ್ರತೆ, ಅನ್ಯೋನ್ಯತೆ, ಪ್ರೀತಿ, ಹೊಂದಾಣಿಕೆ ಕಳಚುತ್ತಿದೆ. ತಂದೆ ತಾಯಿಯರು ವಯಸ್ಸಾದ ಮೇಲೆ ವೃದ್ಧಾಶ್ರಮ ಸೇರುತ್ತಿದ್ದಾರೆ. ಪ್ರೀತಿ, ಕ್ಷಮೆ, ಹೊಂದಾಣಿಕೆ, ಪ್ರಾಮಾಣಿಕತೆ ಕಡಿಮೆಯಾಗುತ್ತಿದೆ. ಈ ಕಾರಣಗಳಿಂದ ಇಂದು ಧರ್ಮಸಭೆ ಅನೇಕ ಕುಟುಂಬಗಳು ಭಾಗವಾಗಿದೆ. ಈ ಕಾರಣದಿಂದ ಧರ್ಮಸಭೆಯು ಇಂದು ನಾವೆಲ್ಲರೂ ಪವಿತ್ರ ಕುಟುಂಬವನ್ನು ಆದರ್ಶವನ್ನಾಗಿ ತೆಗೆದುಕೊಳ್ಳಬೇಕು. ಸಂತ ಜೋಸೆಫ್ ಮತ್ತು ಮಾತೆ ಮರಿಯ ಯೇಸುವಿನಿಂದ ಕಲಿಯಬೇಕಾದುದನ್ನು ನಾವು ಕಲಿಯಬೇಕಿದೆ. ಸಹನೆ, ಕ್ಷಮಿಸುವ ಹೃದಯ, ಪ್ರೀತಿಸುವ ಹೃದಯ, ಹೊಂದಾಣಿಕೆ, ನಿಸ್ವಾರ್ಥದ ತ್ಯಾಗ, ಸಮರ್ಪಣಾ ಪ್ರೀತಿ, ಇವುಗಳನ್ನು ಈ ಪವಿತ್ರ ಕುಟುಂಬದಿಂದ ಕಲಿಯಬೇಕೆಂದು ಧರ್ಮಸಭೆ ನಮಗೆ ಬಯಸುತ್ತಾ ಇದೆ. ಪ್ರಿಯರೇ, ನಾವು ಪವಿತ್ರ ಕುಟುಂಬವನ್ನು ಪರಮ ತ್ರಿತ್ವಕ್ಕೆ ಹೋಲಿಸುತ್ತೇವೆ. ಇದರಲ್ಲಿ ಯಾರೂ ದೊಡ್ಡವರು ಇಲ್ಲ, ಯಾರೂ ಚಿಕ್ಕವರು ಇಲ್ಲ. ಅವರಲ್ಲಿ ಪ್ರೀತಿ ಇತ್ತು, ಅನ್ಯೋನ್ಯತೆ ಇತ್ತು. ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಅನ್ಯೋನ್ಯತೆ ಇರಬೇಕು. ಪೋಪ್ ಲಿಯೋ ದ 13 ಅವರು ಹೇಳುವುದು, ಪ್ರತಿಯೊಂದು ಕುಟುಂಬದಲ್ಲಿ ಪವಿತ್ರ ಕುಟುಂಬದ ಚಿತ್ರಪಟ ಇರಬೇಕು. ಆ ಚಿತ್ರಪಟವನ್ನು ನೋಡುವಾಗ ನಾವು ಸಂತ ಜೋಸೆಫರಿಂದ ಕಲಿಯಬೇಕಾದದ್ದು, ಹೇಗೆ ಸಂತ ಜೋಸೆಫರು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ತಾನು ಕಷ್ಟಪಟ್ಟು ದುಡಿದು ಪ್ರೀತಿಯಿಂದ ಮರಿಯಳನ್ನು, ಯೇಸುಸ್ವಾಮಿಯನ್ನು ರಕ್ಷಿಸುತ್ತಾರೋ, ಹೇಗೆ ಸಾಕಿ ಸಲಹುತ್ತಾರೋ, ಅದೇ ರೀತಿ ಪ್ರತಿಯೊಬ್ಬ ತಂದೆಯು ಜೋಸೆಫನಂತೆ ಇರಬೇಕು ಎಂದು ಬಯಸುತ್ತಾರೆ. ಅದೇ ರೀತಿ ಪತ್ನಿ ಮರಿಯಳನ್ನು ನೋಡಿ ದೀನತೆಯನ್ನು, ವಿಧೇಯತೆಯನ್ನು ಕಲಿಯಬೇಕು ಎಂದು ಬಯಸುತ್ತಾರೆ. ಮತ್ತು ಮಕ್ಕಳು ಹೇಗೆ ಯೇಸುಸ್ವಾಮಿ ತನ್ನ ತಂದೆ ತಾಯರಿಗೆ ವಿಧೇಯರಾಗಿ ನಡೆದರೋ, ತಂದೆ ತಾಯರಿಗೆ ಗೌರವವನ್ನು ನೀಡಿದರೋ, ಅದೇ ರೀತಿ ಪ್ರತಿಯೊಬ್ಬ ಮಕ್ಕಳು ತಂದೆ ತಾಯರಿಗೆ ವಿಧೇಯರಾಗಿ ಜೀವಿಸಿ ಗೌರವವನ್ನು ನೀಡಬೇಕು ಎಂದು ಪೋಪ್ ಲಿಯೋ ದ 13 ಹೇಳುವುದರ ಮೂಲಕ ಪ್ರತಿಯೊಂದು ಕುಟುಂಬದಲ್ಲಿ ಪವಿತ್ರ ಕುಟುಂಬದ ಚಿತ್ರಪಟ ಇರಬೇಕು ಎಂದು ತಿಳಿಸುತ್ತಾರೆ. ಪ್ರಿಯರೇ, ಇಂದು ನಮ್ಮ ಕುಟುಂಬಗಳು ಧರ್ಮ ಪ್ರಚಾರದ ಕೇಂದ್ರಗಳಾಗಬೇಕಾಗಿದೆ. ಹೇಗೆ ನಮ್ಮ ಕುಟುಂಬಗಳು ಧರ್ಮ ಪ್ರಚಾರದ ಕೇಂದ್ರಗಳಾಗಲು ಸಾಧ್ಯ? ಯಾವಾಗ ನಾವು ಶುಭ ಸಂದೇಶವನ್ನು ಪಾಲಿಸುತ್ತೇವೋ, ಈ ಆದರ್ಶ ಕುಟುಂಬವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೇವೋ, ಆವಾಗ ನಮ್ಮ ಕುಟುಂಬಗಳು ಧರ್ಮ ಪ್ರಚಾರದ ಕೇಂದ್ರಗಳಾಗುತ್ತೆ. ಪ್ರಿಯರೇ, ಒಮ್ಮೆ ಮದುವೆಗೆ ಹೋಗಿದ್ದ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ನವವಧುವರರಿಗೆ ಈ ಒಂದು ಸಲಹೆಯನ್ನು ನೀಡುತ್ತಾರೆ. ನೋಡಿ, ನಿಮ್ಮ ಕುಟುಂಬಗಳು ಒಂದು ಕೋರ್ಟ್ ಕಚೇರಿಯಾಗಬಾರದು, ಬದಲಾಗಿ ನಿಮ್ಮ ಕುಟುಂಬಗಳು ಒಂದು ಕನ್ಫೆಷನಲ್ ಆಗಬೇಕು ಎಂದು. ಯಾವಾಗ ನಮ್ಮ ಕುಟುಂಬಗಳು ಕನ್ಫೆಷನಲ್ ಆಗುತ್ತೋ ಅಲ್ಲಿ ನಾವು ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತೇವೆ, ನಾವು ನಮ್ಮ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸುತ್ತೇವೆ. ಆದರೆ ಕೋರ್ಟ್ ಆದರೆ ಅಲ್ಲಿ ವಾದ ವಿವಾದ ನಡೆಯುತ್ತೆ, ನಾವು ನಮ್ಮನ್ನೇ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ, ಪರರ ಮೇಲೆ ಆರೋಪವನ್ನು ಮಾಡುತ್ತೇವೆ. ಹಾಗಾಗಬಾರದು. ನಿಮ್ಮ ಕುಟುಂಬಗಳು ಕೋರ್ಟ್ ಆಗಬಾರದು, ಬದಲಾಗಿ ಪಾಪ ನಿವೇದನೆಯ ಸ್ಥಳಗಳು ಆಗಬೇಕು ಎಂದು ಆ ಜಡ್ಜ್ ಆ ನವವಧುವರರಿಗೆ ಸಲಹೆಯನ್ನು ನೀಡಿದರಂತೆ. ಪ್ರಿಯರೇ, ಹಾಗಾಗಿ ನಮ್ಮ ಕುಟುಂಬಗಳು ಕೂಡ ಇಂದು ಪಾಪ ನಿವೇದನೆಯ ಸ್ಥಳಗಳಾಗಬೇಕು. ಮತ್ತು ನಮ್ಮ ಕುಟುಂಬಗಳಲ್ಲಿ ಹಿರಿಯರಿಗೆ ಗೌರವವನ್ನು ಕೊಡುವುದನ್ನು ನಾವು ಕಲಿಯಬೇಕಿದೆ. ಪ್ರಿಯರೇ, ವಯಸ್ಸಾದ ತಂದೆ ತಾಯಿಗಳನ್ನು ನಾವು ಪ್ರೀತಿಯಿಂದ
ಸಾಕಿ ಸಲಹಬೇಕಾಗಿದೆ. ಹಾಗಾಗಿ ಇಂದು ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳು ಆದರ್ಶ ಕುಟುಂಬಗಳಾಗಲಿ. ಒಂದು ಮಾತಿದೆ, ಆಚಾರವಂತ ಮನೆಯೇ ದೇವಾಲಯ ಎಂದು. ಒಂದು ಕುಟುಂಬ ಕಿರು ಧರ್ಮಸಭೆ ಇದ್ದಂತೆ. ಹಾಗಾಗಿ ನಮ್ಮ ಕುಟುಂಬಗಳು ಇಂದು ಪವಿತ್ರ ಕುಟುಂಬಗಳಾಗಲಿ. ಆ ಕುಟುಂಬದ ಮೂಲಕ ನಾವು ಕ್ರಿಸ್ತನ ಸಂದೇಶವನ್ನು ಪರರಲ್ಲಿ ಹಂಚಲು ಬೇಕಾದ ಅನುಗ್ರಹಕ್ಕಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ನಮಸ್ಕಾರ. ಒಂದು ಕುಟುಂಬದ ಅಡಿಪಾಯ ಯಾವುದು? ಅಂದ್ರೆ ಒಂದು ಕುಟುಂಬವನ್ನ ಯಾವುದು ಗಟ್ಟಿಯಾಗಿ ಹಿಡಿದಿಡುತ್ತೆ? ಅದು ಬರೀ ಪ್ರೀತಿನಾ ಅಥವಾ ಜವಾಬ್ದಾರಿನಾ ಅಥವಾ ಇವೆರಡನ್ನೂ ಮೀರಿದ ಬೇರೆ ಯಾವುದಾದ್ರೂ ಶಕ್ತಿ ಇದೆಯಾ? ಎಕ್ಸಾಕ್ಟ್ಲಿ. ಇವತ್ತು ನಾವು ಮಾತಾಡಕ್ ಹೊರಟಿರುವ ವಿಷಯ ಪವಿತ್ರ ಕುಟುಂಬ ಅನ್ನೋ ಒಂದು ಪರಿಕಲ್ಪನೆ ಬಗ್ಗೆ. ಇದನ್ನ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಮಾಡೆಲ್ ಅಂತ ಹೇಳ್ತಾರೆ. ಹೌದು. ಹಾಗಾದ್ರೆ ಈ ಪರಿಕಲ್ಪನೆ ಹಿಂದಿರೋ ನಂಬಿಕೆಗಳೇನು, ಮೌಲ್ಯಗಳೇನು, ಮತ್ತೆ ಇವತ್ತಿನ ನಮ್ಮ ಫ್ಯಾಮಿಲಿ ಲೈಫ್ಗೆ ಇದು ಹೇಗೆಲ್ಲ ಸಂಬಂಧಪಟ್ಟಿದೆ ಅಂತ ಕೆಲವು ಧಾರ್ಮಿಕ ಮೂಲಗಳನ್ನಿಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ನಮ್ಮ ಈ ಚರ್ಚೆಯ ಗುರಿ ಏನೆಂದ್ರೆ ಈ ಮೂಲಗಳಿಂದ ಬರುವ ಆದರ್ಶ ಕುಟುಂಬದ ಚಿತ್ರಣವನ್ನ ನೋಡೋದು. ಹೌದು. ಆ ಕುಟುಂಬ ಎದುರಿಸಿದ ಸವಾಲುಗಳು, ಪಾಲಿಸಿದ ಮೌಲ್ಯಗಳು, ಮತ್ತೆ ನಮಗೆ ಅದರಿಂದ ಸಿಗ್ಬೋದಾದ ಪಾಠಗಳೇನು ಅನ್ನೋದನ್ನ ತಿಳಿಯೋದು. ಹೌದು. ಈ ಚರ್ಚೆಗೆ ನಾವು ಸೇಕ್ರೆಡ್ ಬಾಂಡ್ಸ್, ದ ಡಿವೈನ್ ಪ್ಯಾಟರ್ನ್ ಆಫ್ ದ ಹೋಲಿ ಫ್ಯಾಮಿಲಿ ಅನ್ನೋ ಒಂದು ಲೇಖನದ ಕೆಲವು ಭಾಗಗಳನ್ನ ಮತ್ತೆ ಮತ್ತಾಯ, ಸಿರಾಖ ಹಾಗೂ ಕೊಲೊಸಿಯವರ ಪುಸ್ತಕಗಳಿಂದ ಆಯ್ದ ಕೆಲವು ವಚನಗಳನ್ನ ಆಧಾರವಾಗಿ ಇಟ್ಕೊಂಡಿದ್ವಿ. ಸರಿ, ಹಾಗಿದ್ರೆ ಮೊದಲನೇ ಮೂಲದಿಂದನೇ ಶುರು ಮಾಡೋಣ. ಈ ಸೀಕ್ರೆಟ್ ಬಾಂಡ್ಸ್ ಲೇಖನ ಹೇಳುತ್ತೆ ಬೆತ್ಲೆಹೇಮಿನ ಪವಿತ್ರ ಕುಟುಂಬ ಅಂದ್ರೆ ಜೋಸೆಫ್, ಮೇರಿ ಮತ್ತೆ ಯೇಸು ಇಡೀ ಜಗತ್ತಿನ ಎಲ್ಲಾ ಕುಟುಂಬಗಳಿಗೆ ಒಂದು ಆದರ್ಶ ಅಂತ. ಅದೇ ಆದರ್ಶ ಅಂದ್ರೆ ಏನು? ಯಾಕಂದ್ರೆ ಇದೇ ಲೇಖನದಲ್ಲಿ ಆ ಕುಟುಂಬ ಬಡತನದಲ್ಲಿತ್ತು, ತುಂಬಾ ಕಷ್ಟಗಳನ್ನ ಅನುಭವಿಸ್ತು ಅಂತನೂ ಹೇಳಲಾಗಿದೆ. ಹಾಗಿದ್ರೆ ಎಲ್ಲಾ ಸರಿ ಇಲ್ದದಿದ್ರು ಅದೊಂದು ಆದರ್ಶ ಆಗೋಕೆ ಹೇಗೆ ಸಾಧ್ಯ? ಆಕ್ಚುಲಿ ಇಲ್ಲಿರೋ ಕುತೂಹಲಕಾರಿ ವಿಷಯವೇ ಅದು. ಆದರ್ಶ ಕುಟುಂಬ ಅಂದ್ರೆ ಸಮಸ್ಯೆಗಳೇ ಇಲ್ಲದ, ಎಲ್ಲವೂ ಪರ್ಫೆಕ್ಟ್ ಆಗಿರೋ ಕುಟುಂಬ ಅಂತಲ್ಲ. ಓ, ಹಾಗಲ್ವಾ? ಅಲ್ಲ. ಬದಲಿಗೆ ಎಷ್ಟೇ ಕಷ್ಟಗಳು, ಸವಾಲುಗಳು ಬಂದ್ರೂ ಕೆಲವು ಮೌಲ್ಯಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಿಲ್ಲುವ ಕುಟುಂಬ. ಲೇಖನದಲ್ಲಿ ಪಾವಿತ್ರ್ಯತೆ, ಸದ್ಗುಣ ಅನ್ನೋ ಪದಗಳನ್ನ ಬಳಸಿದ್ದಾರೆ. ಅಂದ್ರೆ ಅವರತ್ರ ಹಣ, ಅಧಿಕಾರ ಇರ್ಲಿಲ್ಲ. ಆದ್ರೆ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋ ಸಂಪತ್ತಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಆಶೀರ್ವಾದ ಅವರ ಮೇಲಿತ್ತು ಅನ್ನೋ ನಂಬಿಕೆ ಅವರನ್ನ ಒಟ್ಟಾಗಿ ಹಿಡಿದಿಟ್ಟಿತ್ತು. ಸೊ ಆದರ್ಶ ಅನ್ನೋದು ಪರಿಸ್ಥಿತಿಯಲ್ಲಿಲ್ಲ, ಅದನ್ನ ಎದುರಿಸೋ ರೀತಿಯಲ್ಲಿದೆ. ಇದೇ ಲೇಖನದಲ್ಲಿ ಇವತ್ತಿನ ಕಾಲದ ಸಮಸ್ಯೆಗಳ ಜೊತೆ ಇದನ್ನು ಹೋಲಿಸಿರೋದು ಗಮನ ಸೆಳೆಯುತ್ತೆ. ಈಗಿನ ಕಾಲದಲ್ಲಿ ಕುಟುಂಬಗಳಲ್ಲಿ ಭದ್ರತೆ, ಅನ್ಯೋನ್ಯತೆ ಕಡಿಮೆ ಆಗ್ತಿದೆ. ತಂದೆ ತಾಯಿಯಂದಿರು ವೃದ್ಧಾಶ್ರಮ ಸೇರ್ತಿದ್ದಾರೆ ಅಂತ ಹೇಳಿದ್ದಾರೆ. ಹೌದು. ಪ್ರೀತಿ, ಕ್ಷಮೆ, ಪ್ರಾಮಾಣಿಕತೆ ಮಾಯವಾಗ್ತಿದೆ ಅಂತಾನೋ ಹೇಳಲಾಗಿದೆ. ಇದು ಕೇವಲ ಒಂದು ಧಾರ್ಮಿಕ ಹೋಲಿಕೆಯಾ ಅಥವಾ ಇದಕ್ಕೇನಾದ್ರೂ ಆಳವಾದ ಸಾಮಾಜಿಕ ಅರ್ಥವಿದೆಯಾ? ಖಂಡಿತವಾಗಿಯೂ ಇದಕ್ಕೊಂದು ಸಾಮಾಜಿಕ ಅರ್ಥವಿದೆ. ಈ ಲೇಖನ ಆ ಆದರ್ಶವನ್ನ ನಮ್ಮ ಮುಂದಿಟ್ಟು ಒಂದು ರೀತಿ ಆತ್ಮಾವಲೋಕನಕ್ಕೆ ಅಂದ್ರೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ಗೆ ದೂಡುತ್ತೆ. ಅದರಲ್ಲಿ ಬರೋ ಒಂದು ಸಾಲ್ ನೋಡಿ, ತನ್ನ ಕುಟುಂಬದಲ್ಲೇ ಸರಿಯಿಲ್ಲದವನು ಸಮಾಜದಲ್ಲಿ ಹೇಗೆ ಸರಿ ಇರೋಕೆ ಸಾಧ್ಯ? ವಾವ್, ಇದು ತುಂಬಾನೇ ಪವರ್ಫುಲ್ ಮಾತು. ಹೌದು. ಯಾಕಂದ್ರೆ ಕುಟುಂಬ ಅನ್ನೋದು ಸಮಾಜದ ಅತಿ ಚಿಕ್ಕ ಘಟಕ. ಇಲ್ಲಿ ನಾವು ಪ್ರೀತಿ, ಗೌರವ, ಕ್ಷಮೆ ಕಲಿಯದಿದ್ರೆ ಹೊರಗಡೆ ಸಮಾಜದಲ್ಲಿ ಅದನ್ನ ಹೇಗೆ ಕೊಡೋಕ್ ಸಾಧ್ಯ? ನಿಜ. ಹಾಗಾಗಿ ಈ ಲೇಖನವು ಈ ಆದರ್ಶವನ್ನ ಕೇವಲ ಪೂಜೆ ಮಾಡೋಕೆ ಸೀಮಿತಗೊಳಿಸದೆ ಅದನ್ನ ನಮ್ಮ ಕುಟುಂಬಗಳಿಗೆ ಒಂದು ಕನ್ನಡಿಯಾಗಿ ನೋಡ್ಕೊಳ್ಳಿ ಅಂತ ಹೇಳುತ್ತೆ. ಎಕ್ಸಾಕ್ಟ್ಲಿ. ಓಕೆ. ಈ ಆದರ್ಶದ ಚಿತ್ರ ನೋಡಿದಾಗ ಎಲ್ಲವೂ ಚೆನ್ನಾಗಿತ್ತು, ಪ್ರೀತಿ, ನಂಬಿಕೆ ಇತ್ತು ಅನ್ಸುತ್ತೆ. ಆದ್ರೆ ಮತ್ತಾಯನ ಪುಸ್ತಕವನ್ನು ನೋಡಿದ್ರೆ ಕಥೆಯೇ ಬೇರೆ ಇದೆ ಅಲ್ವಾ? ಹೌದು. ಅಲ್ಲಿ ಸಿಗೋದು ಒಂದು ಶಾಂತಿಯುತ ಕುಟುಂಬದ ಚಿತ್ರಣ ಅಲ್ಲ, ಬದಲಿಗೆ ಪ್ರಾಣ ಉಳಿಸ್ಕೊಳ್ಳೋಕೆ ಹೋರಾಡ್ತಿರುವ ಒಂದು ನಿರಾಶ್ರಿತ ಕುಟುಂಬದ ಕತೆ. ಆಬ್ಸಲ್ಯೂಟ್ಲಿ. ಇದೇ ಈ ಕಥೆಯ ಅತಿ ಮುಖ್ಯವಾದ ತಿರುವು. ಆ ಆದರ್ಶ ಕುಟುಂಬ ರಾಜಕೀಯ ಅಪಾಯದಿಂದ, ಹಿಂಸೆಯಿಂದ ಹೊರತಾಗಿರಲಿಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ರಾಜ ಹೆರೋದ ಮಗುವನ್ನು ಹುಡುಕ್ತಿದ್ನಲ್ಲ? ಹೌದು. ಆಗ ದೇವದೂತನೊಬ್ಬ ಜೋಸೆಫ್ನ ಕನಸಲ್ಲಿ ಬಂದು ತಕ್ಷಣ ಎದ್ದು ಮಗು ಮತ್ತೆ ತಾಯಿಯನ್ನ ಕರ್ಕೊಂಡು ಈಜಿಪ್ಟಿಗೆ ಓಡಿ ಹೋಗುವಂತ ಎಚ್ಚರಿಸ್ತಾನೆ.
ಇಲ್ಲಿ ಜೋಸೆಫ್ನ ಪಾತ್ರ ನೋಡಿ. ಆತ ಎರಡನೇ ಮಾತಾಡಲ್ಲ. ತಕ್ಷಣ ಎದ್ದು ರಾತ್ರೋರಾತ್ರಿ ತನ್ನ ಕುಟುಂಬವನ್ನ ರಕ್ಷಿಸೋಕೆ ಹೊರಡ್ತಾನೆ. ಒಂದ್ ನಿಮಿಷ, ಇಲ್ಲಿ ನಂದೊಂದು ಪ್ರಶ್ನೆನೆ. ಕನ್ಸಲ್ಲಿ ಬಂದ ಮಾತನ್ನ ನಂಬಿ ತಕ್ಷಣ ರಾತ್ರೋರಾತ್ರಿ ತನ್ನ ಮನೆ, ಊರು, ದೇಶ ಎಲ್ಲವನ್ನೂ ಬಿಟ್ಟು ಇನ್ನೊಂದು ದೇಶಕ್ಕೆ ಓಡಿ ಹೋಗೋದು. ಇವತ್ತಿನ ದೃಷ್ಟಿಕೋನದಿಂದ ನೋಡಿದ್ರೆ ಇದು ನಂಬಿಕೆಯ ಪರಾಕಾಷ್ಠೆನಾ ಅಥವಾ ದೊಡ್ಡ ರಿಸ್ಕ್ ತಗೊಂಡ ಹಾಗೆ ಅಲ್ವಾ? ಒಳ್ಳೆ ಪ್ರಶ್ನೆ. ಇವತ್ತಿನ ತಕಕ್ಕೆ ಇದು ಖಂಡಿತವಾಗಿಯೂ ವಿಚಿತ್ರವಾಗಿ ಕಾಣಿಸುತ್ತೆ. ಹೌದು, ಇದು ಒಂದ್ ರೀತಿ ಅವಿವೇಕ ಅಂತಾನೂ ಕೆಲವರಿಗೆ ಅನಿಸಬಹುದು. ನಿಜ. ಆದ್ರೆ ಆ ಮೂಲದ ಸಂದರ್ಭದಲ್ಲಿ ನೋಡಿದ್ರೆ ಇದು ಅಚಲವಾದ ನಂಬಿಕೆ ಮತ್ತೆ ತಕ್ಷಣ ಕಾರ್ಯಪ್ರವೃತ್ತರಾಗುವ ಗುಣವನ್ನ ತೋರಿಸುತ್ತೆ. ಅಪಾಯ ಬಂದಾಗ ಕೂತು ಚರ್ಚೆ ಮಾಡ್ತಾ ಇರ್ಲಿಲ್ಲ. ಸರಿ. ಬದಲಿಗೆ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಲು ತಕ್ಷಣ ಹೆಜ್ಜೆ ಇಡುತ್ತಿದ್ದ. ಇದು ಕೇವಲ ಹಣಕಾಸಿನ ಜವಾಬ್ದಾರಿ ಅಲ್ಲ, ಕುಟುಂಬದ ರಕ್ಷಣೆಯ ಜವಾಬ್ದಾರಿ. ಇದಾದ್ಮೇಲೆ ಅವರು ವಾಪಸ್ ಬರುವಾಗ್ಲೂ ಅಷ್ಟೇ ಜಾಗರೂಕತೆ ವಹಿಸ್ತಾರೆ. ಹೆರೋದನ ಮಗ ಅರ್ಕೆಲಾಯ್ ಆಳ್ತಿದ್ದಾನೆ ಅಂತ ಗೊತ್ತಾದಾಗ ಮತ್ತೆ ದೈವಿಕ ಮಾರ್ಗದರ್ಶನದಂತೆ ಬೇರೆ ಊರಾದ ನಜರೆತ್ಗೆ ಹೋಗಿ ನೆಲೆಸ್ತಾರೆ. ಅಂದ್ರೆ ನಂಬಿಕೆ ಜೊತೆಗೆ ಪ್ರಾಯೋಗಿಕ ಜ್ಞಾನ ಅಂದ್ರೆ ಪ್ರಾಕ್ಟಿಕಲ್ ವಿಸ್ಡಮ್ ಕೂಡ ಇತ್ತು ಅಂತಾಯ್ತು. ಹೌದು. ಇದರರ್ಥ ಆದರ್ಶ ಕುಟುಂಬ ಅಂದ್ರೆ ಕೇವಲ ಪ್ರೀತಿ, ತಾಳ್ಮೆ ಅಷ್ಟೇ ಅಲ್ಲ, ಅಪಾಯವನ್ನ ಗ್ರಹಿಸೋದು, ಸರಿಯಾದ ಟೈಮಿನಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದು, ಮತ್ತೆ ಕೆಲವೊಮ್ಮೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗುವ ಧೈರ್ಯ ಕೂಡ ಇರಬೇಕು ಅಂತಾನಾ? ಖಂಡಿತ. ಜೊತೆಗೆ ಈ ಘಟನೆಗಳನ್ನ ಪ್ರವಾದನೆಗಳ ಜೊತೆ ಜೋಡಿಸಿರೋದು ಇನ್ನೊಂದು ಆಸಕ್ತಿಕರ ವಿಷಯ. ಓ ಹೌದಾ? ಈಜಿಪ್ಟ್ ದೇಶದಿಂದ ನನ್ನ ಮಗನನ್ನ ಕರೆದೇನು ಅನ್ನೋ ಹಳೆಯ ಪ್ರವಾದನೆ ಈಡೇರಿತು ಅಂತ ಮಟ್ಟಾಯನ ಪುಸ್ತಕ ಹೇಳತ್ತೆ. ಅವರು ನಜರೇತನಲ್ಲಿ ನೆಲೆಸದ್ರಿಂದ ಅವನ ನಜರೇತಿನವನು ಅಂತ ಕರೆಯೋರು ಅನ್ನೋ ಮಾತು ನಿಜವಾಯಿತು ಅಂತಾನೂ ಹೇಳಲಾಗಿದೆ. ಅಂದ್ರೆ ಒಂದು ಕುಟುಂಬ ಎದುರಿಸುವ ಕಷ್ಟಗಳು, ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗ ಅನ್ನೋ ನಂಬಿಕೆ. ಹೌದು, ನಮ್ಮ ಕಷ್ಟಗಳು ಅರ್ಥಹೀನವಲ್ಲ, ಅದಕ್ಕೊಂದು ಉದ್ದೇಶವಿದೆ ಅನ್ನೋ ಭರವಸೆ. ಓಕೆ, ಅಪಾಯದಿಂದ ಪಾರಾಗೋದು, ರಕ್ಷಣೆ ಮಾಡೋದು ಒಂದು ಭಾಗ ಆಯ್ತು. ಆದರೆ ಕುಟುಂಬದ ಒಳಗಿನ ಸಂಬಂಧಗಳು ಹೇಗಿರಬೇಕು? ಇಲ್ಲೇ ಸಿರಾಖನ ಪುಸ್ತಕದ ಮಾತುಗಳು ಬರೋದನ್ಸುತ್ತೆ. ಇದರ ಮಾತುಗಳು ತುಂಬಾನೇ ನೇರವಾಗಿವೆ ಅಲ್ವಾ? ಹೌದು, ತುಂಬಾನೇ ನೇರ. ದೇವರು ಮಕ್ಕಳಿಗಿಂತ ತಂದೆಗೆ ಹೆಚ್ಚು ಗೌರವ ಕೊಟ್ಟಿದ್ದಾರೆ, ತಾಯಿಗೆ ಮಕ್ಕಳ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಶುರುವಾಗತ್ತೆ. ಇಲ್ಲಿ ಗೌರವವನ್ನ ಕೇವಲ ಒಂದು ಸಾಮಾಜಿಕ ಸಂಪ್ರದಾಯವಾಗಿ ನೋಡದೆ ಅದಕ್ಕೊಂದು ಆಧ್ಯಾತ್ಮಿಕ ಲಾಭವನ್ನ ಅಂದ್ರೆ ಸ್ಪಿರಿಚುವಲ್ ಬೆನಿಫಿಟ್ ಅನ್ನ ಜೋಡಿಸಲಾಗಿದೆ. ಅದೇ ಇಲ್ಲಿ ತುಂಬಾನೇ ವಿಶಿಷ್ಟವಾದದ್ದು. ಅದನ್ನ ಸ್ವಲ್ಪ ವಿವರಿಸಬಹುದಾ? ಆಧ್ಯಾತ್ಮಿಕ ಲಾಭ ಅಂದ್ರೆ ಹೇಗೆ? ಸಿರಾಖನ ಪುಸ್ತಕ ಹೇಳುತ್ತೆ, ತಂದೆಯನ್ನ ಸನ್ಮಾನಿಸೋದು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿದ ಹಾಗೆ. ಓ. ತಾಯಿಯನ್ನ ಗೌರವಿಸೋದು ನಿಧಿ ಶೇಖರಿಸಿಟ್ಕೊಂಡ ಹಾಗೆ. ನೋಡಿ, ಇಲ್ಲಿ ಪದಗಳ ಆಯ್ಕೆ ಹೇಗಿದೆ. ಅಪ್ಪ ಅಮ್ಮನನ್ನ ಚೆನ್ನಾಗ್ ನೋಡ್ಕೊಂಡ್ರೆ ನಿಮ್ಗೆ ನಿಮ್ಮ ಮಕ್ಕಳಿಂದ ಸಂತೋಷ ಸಿಗುತ್ತೆ ಅಂತಾರೆ. ನೀವು ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ, ಮತ್ತೆ ನಿಮ್ಗೆ ದೀರ್ಘಾಯುಷ್ಯ ಸಿಗುತ್ತೆ ಅಂತಾನೂ ಭರವಸೆ ಕೊಡಲಾಗಿದೆ. ಅಂದ್ರೆ ಇದು ಕೇವಲ ಮಾಡ್ಲೇಬೇಕಾದ ಕರ್ತವ್ಯ ಅಲ್ಲ, ಬದಲಿಗೆ ಇದೊಂದು ಆಧ್ಯಾತ್ಮಿಕ ಹೂಡಿಕೆ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಅದಕ್ಕೆ ಪ್ರತಿಫಲ ಖಚಿತ ಅನ್ನೋದು ಇಲ್ಲಿನ ಸಂದೇಶ. ವಾವ್, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿರೋ ಒಂದು ಮಾತು ಇವತ್ತಿನ ಕಾಲಕ್ಕೆ ಕನ್ನಡಿ ಹಿಡಿದಂತಿದೆ. ಮಗನೇ, ನಿನ್ನ ತಂದೆಗೆ ಮುಪ್ಪಾದಾಗ ಅವನಿಗೆ ಸಹಾಯ ಮಾಡು. ಹೌದು. ಅವನ ಬುದ್ಧಿ ಮಂಕಾದಾಗ ತಾಳ್ಮೆಯಿಂದಿರು. ನೀನು ಶಕ್ತಿವಂತನಾಗಿದ್ಯಾ ಅಂತ ಅವನನ್ನೇ ಹೀನಾಯಿಸಬೇಡ. ಇದು ವೃದ್ಧಾಶ್ರಮಗಳ ಬಗ್ಗೆ ನಾವು ಮಾತಾಡಿದ್ದಕ್ಕೆ ನೇರವಾದ ಉತ್ತರ ಅಲ್ವಾ? 100ಕ್ಕೆ 100. ಮೊದಲ ಲೇಖನದಲ್ಲಿ ಹೇಳಿದ ವೃದ್ಧಾಶ್ರಮದ ಸಮಸ್ಯೆಗೆ ಸಿರಾಖನ ಪುಸ್ತಕ ಒಂದು ಗಟ್ಟಿಯಾದ ಭಾವನಾತ್ಮಕವಾದ ಉತ್ತರ ಕೊಡುತ್ತೆ. ವಯಸ್ಸಾದ ಪೋಷಕರ ಆರೈಕೆಯನ್ನ ಕೇವಲ ಜವಾಬ್ದಾರಿಯಾಗಿ ನೋಡ್ಬೇಡಿ, ಅದನ್ನ ನಿಮ್ಮ ಪಾಪಗಳಿಗೆ ಪರಿಹಾರ ಮಾಡ್ಕೊಳ್ಳುವ ಒಂದು ಅವಕಾಶವಾಗಿ ನೋಡಿ ಅಂತ ಹೇಳುತ್ತೆ. ತಂದೆಗೆ ಮಾಡಿದ ಸಹಾಯ ಮರೆತು ಹೋಗಲ್ಲ ಅನ್ನೋ ಸಾಲಿದೆಯಲ್ಲ? ಹೌದು, ಅದು ನಿನ್ನ ಪಾಪಗಳಿಗೆ ಪ್ರಾಯಶ್ಚಿತ್ವಾಗಿ ಪರಿಣಮಿಸುತ್ತೆ ಅನ್ನೋ ಸಾಲು. ಅದು ಆರೈಕೆಯ ಜವಾಬ್ದಾರಿಗೆ ಒಂದು ಬೇರೆಯ ಆದ ತೂಕವನ್ನ, ಒಂದು ಆಧ್ಯಾತ್ಮಿಕ ಆಯಾಮವನ್ನ ಕೊಡುತ್ತೆ. ಸರಿ, ನಾವು ಆದರ್ಶದ ಪರಿಕಲ್ಪನೆಯಿಂದ ಶುರು ಮಾಡಿ ಅವರೆದುರಿಸಿದ ಅಪಾಯಗಳನ್ನ ನೋಡಿ ಹಿರಿಯರಿಗೆ ಗೌರವ ಕೊಡೋದರ ಮಹತ್ವವನ್ನು ತಿಳಿದ್ವಿ. ಈಗ ಕೊಲೊಸ್ಸೆಯವರ ಪುಸ್ತಕದ ಭಾಗಕ್ಕೆ ಬರೋಣ. ಇದು ಒಂದು ರೀತಿ ಹೌ ಟು ಗೈಡ್, ಅಂದ್ರೆ ಕುಟುಂಬ ಜೀವನಕ್ಕೆ ಒಂದು ಪ್ರಾಕ್ಟಿಕಲ್ ಕೈಪಿಡಿ ಥರ ಕಾಣಿಸುತ್ತೆ. ಹೌದು, ಇದು ಒಂದು ನೀಲನಕ್ಷೆ, ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಇಲ್ಲಿ ಕನಿಕರ, ದಯೆ, ದೀನತೆ, ವಿನಯ, ಸಹನೆ, ಶಾಂತಿ ಅಂತ ಸದ್ಗುಣಗಳ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆದರೆ ಇದು ಕೇವಲ ಒಳ್ಳೆಯವರಾಗಿರಿ ಅಂತ ಹೇಳ್ತಿಲ್ಲ ಅಲ್ವಾ? ಖಂಡಿತ ಇಲ್ಲ.
ಇದು ಒಂದು ರೀತಿ ಸಂಬಂಧಗಳನ್ನ ನಿಭಾಯಿಸುವ ಒಂದು ಇಮೋಷನಲ್ ಟೂಲ್ ಕಿಟ್. ಇಮೋಷನಲ್ ಟೂಲ್ ಕಿಟ್ ಅದು ಹೇಗೆ? ನೋಡಿ, ಒಬ್ರನ್ನೊಬ್ರು ಸೈರಿಸ್ಕೊಳ್ಳಿ, ಒಬ್ಬರ ಮೇಲೆ ತಪ್ಪು ಹೊರಿಸೋಕೆ ಕಾರಣ ಇದ್ರೂ ಕ್ಷಮಿಸ್ಬಿಡಿ ಅಂತ ಹೇಳಲಾಗಿದೆ. ಅಂದ್ರೆ ಸಂಬಂಧದಲ್ಲಿ ಘರ್ಷಣೆ ಆಗೋದು ಸಹಜ. ಸಹಜ. ಆಗೆಲ್ಲ ಉಪಯೋಗಿಸೋಕೆ ಸಹನೆ ಮತ್ತು ಕ್ಷಮೆ ಅನ್ನೋ ಟೂಲ್ಗಳು ಈ ಕಿಟ್ನಲ್ಲಿವೆ. ಓಕೆ. ಇನ್ನು ಈ ಎಲ್ಲಾ ಟೂಲ್ಗಳಿಗಿಂತ ಮುಖ್ಯವಾದದ್ದು ಪ್ರೀತಿ. ಪ್ರೀತಿಯನ್ನ ಎಲ್ಲವನ್ನೂ ಸಂಪೂರ್ಣಗೊಳಿಸುವ ಬಂಧನ ಅಂತ ವರ್ಣಿಸಲಾಗಿದೆ. ಅಂದ್ರೆ ಪ್ರೀತಿ ಅನ್ನೋದು ಈ ಎಲ್ಲಾ ಟೂಲ್ಗಳನ್ನ ಹಿಡಿದಿಟ್ಕೊಳ್ಳೋ ಒಂದು ಬ್ಯಾಗ್ ಇದ್ದ ಹಾಗೆ. ಆ ಬ್ಯಾಗ್ ಇಲ್ಲದಿದ್ರೆ ಕ್ಷಮೆ, ಸಹನೆ, ದಯೆ ಎಲ್ಲವೂ ಚದ್ರಿ ಹೋಗ್ತವೆ. ಹೌದು. ಈ ಚೌಕಟ್ಟು ಬಹಳ ಪ್ರಾಯೋಗಿಕ. ಒಂದು ನಿಮಿಷ. ಇದೇ ಭಾಗದಲ್ಲಿ ಕುಟುಂಬದ ಬೇರೆ ಬೇರೆ ಸದಸ್ಯರಿಗೆ ನಿರ್ದಿಷ್ಟವಾದ ಸೂಚನೆಗಳೂ ಇವೆ. ಮಹಿಳೆಯರೇ, ನಿಮ್ಮ ಪತಿಯರಿಗೆ ತಗ್ಗಿ ನಡೆದುಕೊಳ್ಳಿರಿ. ಈ ಸಾಲು ಇವತ್ತಿನ ಕಾಲದಲ್ಲಿ ಕೇಳೋಕೆ ಬಹಳ ಕಷ್ಟ. ಹೌದು, ಇದು ಸೂಕ್ಷ್ಮವಾದ ವಿಷಯ. ಇದು ಹಳಕೆಲುದು ಒಂದು ಪಿತೃಪ್ರಧಾನ ವ್ಯವಸ್ಥೆಯ ಪ್ರತಿಬಿಂಬ ಅಂತ ಹಲವರು ವಾದಿಸಬಹುದು. ಇದರ ಬಗ್ಗೆ ಏನು ಹೇಳಬಹುದು? ಇದು ತುಂಬಾನೇ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ಆಕ್ಚುಲಿ ಈ ಸೂಚನೆಗಳನ್ನ ಅವುಗಳ ಐತಿಹಾಸಿಕ ಮತ್ತು ಧಾರ್ಮಿಕ ಸಂದರ್ಭದಲ್ಲಿ ನೋಡ್ಬೇಕು. ಇದು ಕೇವಲ ಏಕಮುಖ ಆದೇಶ ಅಲ್ಲ. ಹೇಗೆ? ಯಾಕಂದ್ರೆ ಆ ಸಾಲಿನ ತೊಟ್ಟದಟ್ಟ ಸಾಲೆ ಪುರುಷರೇ ನಿಮ್ಮ ಪತ್ನಿಯರನ್ನ ಪ್ರೀತಿಸಿರಿ, ಅವರೊಡನೆ ಕಠಿಣವಾಗಿ ವರ್ತಿಸದಿರಿ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಓಹ್, ಸರಿ. ಅಂದ್ರೆ ಇದು ಅಧಿಕಾರ ಮತ್ತು ಅಧೀನತೆಯ ಸಂಬಂಧಕ್ಕಿಂತ ಪರಸ್ಪರ ಜವಾಬ್ದಾರಿಯ ಸಂಬಂಧ. ಖಂಡಿತ. ಹಾಗಿದ್ರೆ ಮಕ್ಕಳಿಗೆ ಕೂಡ ಇದೇ ರೀತಿ ಸೂಚನೆಗಳಿವ್ಯಾ? ಹೌದು, ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ಮಾತು ಕೇಳಿರಿ ಅಂತ ಹೇಳಲಾಗಿದೆ. ಆದರೆ ಅಲ್ಲಿ ತಂದೆ ತಾಯಿಯಂದರಿಗೆ ಒಂದು ಎಚ್ಚರಿಕೆಯೂ ಇದೆ. ನಿಮ್ಮ ಮಕ್ಕಳನ್ನು ಕೆರಳಿಸಿ ಅವರ ಮನಸ್ಸನ್ನು ಕುಗ್ಗಿಸದಿರಿ. ವಾವ್, ಇದು ತುಂಬಾನೇ ಅದ್ಭುತವಾದ ಮಾತು. ಹೌದಲ್ವಾ? ಅಂದ್ರೆ ಅಧಿಕಾರ ಚಲಾಯಿಸುವಾಗ ಜವಾಬ್ದಾರಿಯನ್ನ ಮರಿಬೇಡಿ ಅಂತ ಹೇಳಿದ ಹಾಗೆ. ಮಕ್ಕಳನ್ನ ಮಾತು ಕೇಳುವಂತೆ ಮಾಡಬೇಕೇ ಹೊರತು ಅವರನ್ನ ಕೆರಳಿಸಿ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸಬಾರದು. ಇದು ಅಧಿಕಾರ ಮತ್ತು ವಿಧೇಯತೆಯ ಒಂದು ಸಮತೋಲನವನ್ನ, ಅಂದ್ರೆ ಬ್ಯಾಲೆನ್ಸ್ ಸೃಷ್ಟಿಸೋಕೆ ಪ್ರಯತ್ನಿಸುತ್ತೆ. ಹೌದು, ಇದರ ಅಂತಿಮ ಗುರಿ ಒಂದು ಸಾಮರಸ್ಯದ ಕುಟುಂಬವನ್ನ ಕಟ್ಟೋದು. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಮಗೆ ಸಿಕ್ಕೋ ಒಳನೋಟ ಏನು? ನಾವೊಂದು ಪರ್ಫೆಕ್ಟ್ ಕುಟುಂಬದ ಆದರ್ಶದಿಂದ ಮಾತು ಶುರು ಮಾಡಿದ್ವಿ, ಆದ್ರೆ ಅದು ಅಪಾಯ, ನಿರಾಶ್ರಿತ ಸ್ಥಿತಿ, ಭಯವನ್ನೆಲ್ಲ ಎದುರಿಸಿದೆ ಅಂತ ಗೊತ್ತಾಯ್ತು. ಆಮೇಲೆ ಹಿರಿಯರ ಗೌರವವನ್ನ ಒಂದು ಆಧ್ಯಾತ್ಮಿಕ ಹೂಡಿಕೆಯಾಗಿ ನೋಡ್ತೀವಿ. ಕೊನೆಗೆ ದೈನಂದಿನ ಜೀವನಕ್ಕೆ ಬೇಕಾದ ಒಂದು ಇಮೋಷನಲ್ ಟೂಲ್ ಕಿಟ್ ಬಗ್ಗೆ ಮಾತಾಡಿದ್ವಿ. ಇದು ಆದರ್ಶ ಮತ್ತು ವಾಸ್ತವದ ನಡುವೆ ಒಂದು ಸೇತುವೆ ಕಟ್ಟಿದ ಹಾಗೆ ಇದೆ. ಖಂಡಿತ. ಇಲ್ಲಿನ ಅತಿ ಆಕರ್ಷಕ ವಿಷಯವೇ ಅದು. ಒಂದು ಕಡೆ ದೇವದೂತರ ಮಾರ್ಗದರ್ಶನ, ಪ್ರವಾದನೆಗಳು, ದೈವಿಕ ಯೋಜನೆ ಅನ್ನೋ ದೊಡ್ಡ ಚಿತ್ರಣ ಇದೆ. ಇನ್ನೊಂದು ಕಡೆ ರಾಜಕೀಯ ಅಪಾಯ, ವಯಸ್ಸಾದ ಪೋಷಕರ ಆರೈಕೆ, ದೈನಂದಿನ ಸಂಬಂಧಗಳಲ್ಲಿ ಬೇಕಾದ ಕ್ಷಮೆ, ಸಹನೆ ಅಂತಹ ಚಿಕ್ಕ ಚಿಕ್ಕ ಆದ್ರೆ ಅತಿ ಮುಖ್ಯವಾದ ಮಾನವೀಯ ಗುಣಗಳ ಬಗ್ಗೆ ವಿವರಗಳಿವೆ. ಈ ಎಲ್ಲಾ ಮೂಲಗಳ ಸಾರಾಂಶ ಒಂದೇ ಅಂತ ಹೇಳಬಹುದಾ? ಬಹುಶಃ ಒಂದೇ. ಒಂದು ಸದೃಢ ಕುಟುಂಬ ಅಂದ್ರೆ ಸಮಸ್ಯೆಗಳೇ ಇಲ್ಲದ್ದು ಅಂತ ಅಲ್ಲ, ಬದಲಾಗಿ ಪ್ರೀತಿ, ಗೌರವ, ಕ್ಷಮೆ, ತಾಳ್ಮೆ ಮತ್ತು ನಂಬಿಕೆಯ ಅಡಿಪಾಯದ ಮೇಲೆ ಬರುವ ಎಲ್ಲಾ ಬಿರುಗಾಳಿಗಳನ್ನ ಒಟ್ಟಾಗಿ ಎದುರಿಸಿ ನಿಲ್ಲುವ ಒಂದು ವ್ಯವಸ್ಥೆ. ಹೌದು. ಕೊನೆಯದಾಗಿ ಕೇಳುಗರಿಗೊಂದು ಯೋಚನೆ. ಕೊಲೋಸಿಯವರ ಪುಸ್ತಕದಲ್ಲಿ ಮಾತಲ್ಲಾಗಲಿ ಕೆಲಸದಲ್ಲಾಗಲಿ ನೀವು ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲೇ ಮಾಡಿರಿ ಅನ್ನೋ ಒಂದು ಸಾಲಿದೆ. ಇದನ್ನ ಧಾರ್ಮಿಕವಾಗಿ ಮಾತ್ರ ನೋಡದೆ ಒಂದು ಸಾಮಾನ್ಯ ತತ್ವವಾಗಿ ನೋಡೋಣ. ಒಂದು ಚಿಂತನೆ. ಒಂದು ವೇಳೆ ಪ್ರತಿಯೊಂದು ಕುಟುಂಬವೂ ತಮಗಾಗಿಯೇ ಒಂದು ಕೇಂದ್ರ ತತ್ವವನ್ನ, ಅದು ಆಧ್ಯಾತ್ಮಿಕವಾಗಿರ್ಬೋದು, ಅಥವಾ ನಾವು ಯಾವಾಗಲೂ ಪ್ರಾಮಾಣಿಕವಾಗಿರುತ್ತೇವೆ, ಅಥವಾ ನಾವು ಒಬ್ಬರಿಗೊಬ್ಬರು ಯಾವಾಗಲೂ ಬೆಂಬಲವಾಗಿರುತ್ತೇವೆ ಅನ್ನೋ ಲೌಕಿಕ ತತ್ವವೇ ಆಗಿರಬಹುದು, ರೂಪಿಸಿಕೊಂಡು ತಮ್ಮ ಪ್ರತಿಯೊಂದು ಮಾತುಕತೆ ಮತ್ತು ನಡವಳಿಕೆಯಲ್ಲಿ ಅದನ್ನ ಪಾಲಿಸಲು ಪ್ರಯತ್ನಿಸಿದರೆ ಇವತ್ತಿನ ಕುಟುಂಬಗಳ ಸಂಬಂಧಗಳಲ್ಲಿ ಎಂತಹ ದೊಡ್ಡ ಬದಲಾವಣೆಗಳಾಗಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು. ದೈವ ಕರುಣೆಯ ಜಪಸರ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಾರಂಭ ಪ್ರಾರ್ಥನೆ. ಯೇಸುವೇ, ನಿಮ್ಮ ಶಿಲುಬೆ ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷಣೆಗೆ ಅವಶ್ಯಕವಾಗಿದ್ದು ನಿತ್ಯ ಜೀವಜಲದ ಬುಗ್ಗೆಯನ್ನು
ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ. ಜೀವದ ಮೂಲವೂ ದೈವಿಕ ಕರುಣೆಯೂ ಆಗಿರುವ ದೇವರೇ, ನಮ್ಮ ಮತ್ತು ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಯೇಸುವಿನ ಹೃದಯದಿಂದ ಕರುಣೆಯ ಬುಗ್ಗೆಯಾಗಿ ನಮಗೋಸ್ಕರ ಹೊರಹೊಮ್ಮಿದ ರಕ್ತ ಮತ್ತು ನೀರೇ, ನಿಮ್ಮಲ್ಲಿ ನಾನು ನಂಬಿಕೆ ಇಡುತ್ತೇನೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ, ವರಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ
ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ವಿಶ್ವ ಧರ್ಮಸಭೆಯ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಎಲ್ಲ ನಿರುದ್ಯೋಗಿಗಳ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ ಅಪ್ಪ ಪಿತನೇ,
ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಎಲ್ಲ ಆರ್ಥಿಕ ಸಮಸ್ಯೆಯಲ್ಲಿರುವವರ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಸರ್ವಶಕ್ತ ಪಿತನೇ, ನಮ್ಮ ಮತ್ತು ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಯೇಸುವಿನ ಸಂಕಟಕರ ಯಾತನೆಯ ನಿಮಿತ್ತ. ಅಪ್ಪ ಪಿತನೇ, ನಮ್ಮ ಮೇಲೂ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ಮೇಲೂ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಪರಿಶುದ್ಧರೂ ಸರ್ವಶಕ್ತರೂ ಚಿರಂಜೀವಿಯೂ ಆದ ನಿತ್ಯ ದೇವರೇ, ನಮ್ಮ ಮೇಲೆ ಹಾಗೂ ಇಡೀ ಭೂಲೋಕದ ಮೇಲೆ ಕರುಣೆ ತೋರಿರಿ. ಮುಕ್ತಾಯ ಪ್ರಾರ್ಥನೆ.
ಅನಂತ ಪಿತನೇ, ಮಿತಿಯಿಲ್ಲದ ದಯೆ ಮತ್ತು ಕರುಣೆಯ ನಿರಂತರ ಕಾರಂಜಿಯೇ, ನಿಮ್ಮ ದಯೆಯ ವಿಶಾಲತೆಯಿಂದ ನಮ್ಮನ್ನು ಕಟಾಕ್ಷಿಸಿರಿ. ನಮ್ಮ ಕಷ್ಟಗಳು ಮತ್ತು ಸಮಸ್ಯೆಗಳು ನಮ್ಮನ್ನು ಕಾಡುವ ವೇಳೆಯಲ್ಲಿ ನಿರಾಸೆಯಿಂದ ನಿಮ್ಮನ್ನು ಬಿಟ್ಟು ಅಗಲಿ ಹೋಗದಂತೆ ನಮ್ಮನ್ನು ಕಾಪಾಡಿರಿ. ಇಂತಹ ಸಂದರ್ಭಗಳಲ್ಲಿ ನಿಮ್ಮನ್ನೇ ಆಶ್ರಯಿಸಿಕೊಂಡು ನಿಮ್ಮ ದಯೆಯನ್ನು, ಪ್ರೀತಿಯನ್ನು ನಮ್ಮ ಚೈತನ್ಯವಾಗಿಸಿಕೊಂಡು ನಿಮ್ಮ ಚಿತ್ತಾನುಸಾರವಾಗಿ ಬಾಳುವ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆಮೇನ್. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸಂತ ಅಂತೋಣಿಯವರಿಗೆ ಪರಮ ಪ್ರಸಾದದ ಯೇಸುವಿನಲ್ಲಿ ಪರಮ ಪ್ರೀತಿ ಹಾಗೂ ಭಕ್ತಿ. ಅವರ ಪಾವನ ಬೋಧನ ಹಾಗೂ ಪವಾಡ ಜೀವನಕ್ಕೆ ಸ್ಫೂರ್ತಿ ಈ ಪರಮ ಪ್ರಸಾದವೇ. ನಾವುಗಳು ಕೂಡ ಪರಮ ಪ್ರಸಾದದಲ್ಲಿ ಭಕ್ತಿಯನ್ನಿರಿಸಿ ಯೇಸುವಿನ ಆಶೀರ್ವಾದಗಳನ್ನು ಪಡೆಯೋಣವೇ? ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿತ್ತು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇರುವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯೂ ಸಲ್ಲಲಿ.